ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಹಾಯ್ ಮಕ್ಕಳೇ. 21 ದಿನಗಳ ಮಕ್ಕಳ ಬೇಸಿಗೆ ಶಿಬಿರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮಹಾವತಾರ್ ಬಾಬಾಜಿ ಹಾಗೂ ಪತ್ರಿಜಿ ಗುರುಗಳನ್ನು ಸ್ಮರಿಸುತ್ತಾ, ನಮ್ಮ ತಂದೆ ತಾಯಿಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಮಕ್ಕಳೇ, ಎಂದಿನಂತೆ ಇವತ್ತು ಕೂಡ ಮೊದಲನೇದಾಗಿ ಯೋಗಾಸನ ಪ್ರಾಣಾಯಾಮವನ್ನು ಹೇಳ್ಕೊಡಲು ಬರ್ತಾ ಇದ್ದಾರೆ ಶಿವಗಂಗಮ್ಮ ಮೇಡಮ್. ಮೂರನೇ ಎಸ್ ಮ್ಯಾಮ್. ಸ್ಟಾರ್ಟ್ ಮಾಡಿ ಮೇಡಮ್. ಮಕ್ಕಳೇ, ನೀವೆಲ್ಲರೂ ವಿಡಿಯೋ ಮಾಡ್ಕೋಬೇಕಾಗುತ್ತೆ. ಎಲ್ರು ವಿಡಿಯೋ ಆನ್ ಮಾಡ್ಕೊಳ್ಳಿ. ಒಬ್ರು ಬಂದಿದ್ದಾರೆ, 3 ಜನ ಬಂದ್ರು. ಹಾಯ್ ಮಕ್ಳ, ನಮಸ್ಕಾರ ಎಲ್ರಿಗೂನು. ಹಾಯ್, ಯೋಗ ಮಾಡೋಣವಾ ಇವಾಗ? ರೆಡಿ ಇದ್ದೀರಾ? ನೀವೆಲ್ರೂ ರೆಡಿ ಇದ್ದೀನಿ ಅಂತ ಹೇಳಿದ್ರೆ ಮೇಡಮ್ ಸ್ಟಾರ್ಟ್ ಮಾಡ್ತಾರೆ. ಓಕೆ ಮಕ್ಕಳ? ವಿಷ್ಣು ವಿಡಿಯೋ ಆನ್ ಮಾಡಿಲ್ಲ, ಮಹೇಂದ್ರ, ಮಂಜುನಾಥ್, ಪ್ರಣೀತ್. ಓಕೆ ಮಕ್ಕಳ? ಓಕೆ ಮೇಡಮ್, ಸ್ಟಾರ್ಟ್ ಮಾಡಿ. ನಮಸ್ಕಾರ. ಎಲ್ಲ ಸಮಸ್ಥಿತಿಗೆ ಬರೋಣ. ವಜ್ರಾಸನದಲ್ಲಿ ಕೂರೋಣ. ಎಲ್ರು ಸಮಸ್ಥಿತಿ ಬರ್ರಿ. ವಜ್ರಾಸನ ಕೂರ್ಬಹುದು ಮಕ್ಳೆಲ್ರು, ವಜ್ರಾಸನದಲ್ಲಿ ಕೂರ್ಬಹುದು. 3ನೇ ವಾರ ಇದು ಯೋಗ. ಎಲ್ರು ಕೂರ್ಬಹುದು. ಕೂರಿ ಟ್ರೈ ಮಾಡಿ. ಧ್ಯಾನ ಮುದ್ರೆಲ್ ಕೂತ್ಕೊಳ್ಳಿ. ನೋಡಿ, ಉಂಗುರದ ಬೆಳದ್ ಬುಡಕ್ಕೆ ಹೆಬ್ಬೆರಳ ಸೇರಿಸಿ ಧ್ಯಾನ ಮುದ್ರೆಲ್ ಕೂತ್ಕೊಂಡು ಇವಾಗ ಪ್ರಾರ್ಥನೆ ಮಾಡೋಣ. ರೆಡಿನಾ? ಕಣ್ಮುಚ್ಚಿ, ಕತ್ತು ಬೆನ್ನು ನೇರ. ಪ್ರಾರ್ಥನೆ. ನಾನ್ ಪ್ರಾರ್ಥನೆ ಹೇಳ್ತೀನಿ, ನೀವು ಜೊತೆನೆ ಮಾಡಿ. ಕಾಣ್ತಾ ಇದೀಯಾ ಅನುರಾಧ ಮ್ಯಾಮ್? ಕಾಣ್ತಾ ಇದೀಯಾ? ಸ್ವಲ್ಪ ಇದು ಚಕ್ಲ ಬಕ್ಲ ಕಡೆ ಕಾಣಲ್ಲ, ಸ್ವಲ್ಪ ಹಿಂದೆ ಹೋಗಿ. ಈಗ ಕಾಣ್ತಾ ಇದೀಯಾ? ಇವಾಗ ಚೆನ್ನಾಗ್ ಕಾಣ್ತಿದೆ. ಈಗ ತಲೆ ಕಾಣ್ತಿಲ್ಲ, ಇವಾಗ ಒಂದ್ ಸ್ವಲ್ಪ ಮುಖ ಕಾಣ್ತಿಲ್ಲ. ಇವಾಗ ಇನ್ನ ಸ್ವಲ್ಪ ಮುಖ ಕಾಣ್ಬೇಕು. ಇವಾಗ ಇವಾಗ ಕಾಣಿಸ್ತಿದೆ. ಇವಾಗ ಕಾಣಿಸ್ತಿದೆ. ಎಲ್ರು ಪ್ರಾರ್ಥನೆ ಮಾಡೋಣ ಮಕ್ಕಳು. ರೆಡಿ? ಓಂಕಾರ ಮಾಡೋಣ. 3 ಸಲ ಓಂಕಾರ ಮಾಡೋಣ. ಕಣ್ಮುಚ್ಚಿ ಎಲ್ರು ಉಸಿರು ಬ್ರೀತಿಂಗ್, ಬ್ರೀತ್ ಔಟ್. ಉಸಿರು ತಗೊಂಡು ಉಸಿರು ಬಿಡೋದು 3 ಸಲ. ಕಣ್ಮುಚ್ಚಿ. ಓ ಸಹನಾವವತು ಸಹನಂ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನ ಮದೀತಮಸ್ತು ಮಾ ವಿದ್ಯಷಾವಹೈ. ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೈ ರಬ್ರಬ್ರಬ್ರಬ್ ಅಂತ ಎಲ್ಲರೂ ಮಾಡಿ. ಹಂಗೆ ಪಿರಮಿಡ್ ಆಕಾರದಲ್ಲಿ ಕಣ್ಮೇಲೆ ಇಟ್ಕೊಳ್ಳಿ ಕೈ ಎಲ್ರುನು.
ಮುಚ್ಚೋದು ತೆಗೆಯೋದು ಮಾಡಿ ಮಕ್ಳ. 3 ಸಲ ಮಾಡ್ಬಿಟ್ಟು ನಿಧಾನವಾಗಿ ಕರಗಳನ್ನೇ ನೋಡುತ್ತಾ ಇವಾಗ ಸ್ಟಾರ್ಟ್ ಮಾಡೋಣ. ಇವಾಗ ವಾರ್ಮ್ ಅಪ್ ಮಾಡೋಣ, ಸೂಕ್ಷ್ಮ ವ್ಯಾಯಾಮ ಮಾಡೋಣ ಎಲ್ರು. ನೋಡಿ, ಕೂರಿ ಎಲ್ಲರೂ ಈ ತರ ಕೂರಿ ವಜ್ರಾಸನದಲ್ಲಿ ಕೈ ಮುಂದ್ಗಡೆ ಇಡಿ. ಬ್ರೀತಿಂಗ್, ಬ್ರೀತ್ ಔಟ್, ಬ್ರೀದಿಂಗ್, ಬ್ರೀದ್ ಔಟ್, ಬ್ರೀದಿಂಗ್, ಬ್ರೀದ್ ಔಟ್. ಕೈ ಈ ತರ ತಗೊಳ್ಳಿ, ಹಂಗೆ ಮೇಲ್ಗಡೆ ಮಾಡಿ. ಬೆನ್ನಿಂದ ಹೋಗ್ಬೇಕು. ಉಸಿರಾಟ ಮಾಡಿ 3 ಸಲ ಉಸಿರಾಟ ಮಾಡಿ ಮಕ್ಳ. ಆಕಾಶ ನೋಡ್ತಾ ಇರ್ಬೇಕು ನಮ್ಮ ಮಣ್ಕೈ. ಹಿಂದಗಡೆ ಹೋಗ್ಬೇಕು, ಕೈ ಹಿಂದಗಡೆ ಹೋಗ್ಬೇಕು. ಈ ತರ ಹಿಂದಗಡೆ ಹಿಂಗ್ ಮಡ್ಚ್ಬೇಕು, ಹಿಂಗ್ ಮಡ್ಚ್ಬೇಕು ಹಿಂಗೆ. ಗುಡ್ ಚೆನ್ನಾಗ್ ಮಾಡ್ತಾ ಇದ್ದೀರಾ. ಯಾರೋ ಒಬ್ರು ಮಾತ್ರ ಮಾಡ್ತಾ ಇಲ್ಲ. ಮತ್ತೆ ಕೆಳಗಡೆ ಉಸಿರು ತಗೊಂತ ಮೇಲ್ಗಡೆ, ಉಸಿರು ಬಿಡ್ತಾ ಕೆಳಗಡೆ, ಉಸಿರು ತಗೊಳ್ತಾ ಮೇಲ್ಗಡೆ, ಉಸಿರು ತಗಂತ ಕೆಳಗಡೆ. ಮತ್ತೆ ಕೈ ಮುಂದೆ ಈ ತರ ಮಾಡಿ, ಉಸಿರು ತಗಂತ ಈ ತರ ಮಾಡಿ. ಉಸಿರು ಬಿಡ್ತಾ ಮತ್ತೆ ಮುಂದೆ, ಉಸಿರು ತಗಂತ ಪಕ್ಕಕ್ಕೆ, ಉಸಿರು ಬಿಡ್ತಾ ಮುಂದೆ. ಸ್ಟ್ಯಾಂಡ್ ಅಪ್, ಎಲ್ರು ಎದ್ದೇಳ್ರಿ ಮೇಲೆ. ಕಾಣ್ತಾ ಇದೆಯಾ ಮ್ಯಾಮ್? ಎಲ್ಲ ಸೊಂಟದ ಮೇಲೆ ಕೈ ಇಟ್ಕೊಳ್ರಿ. ಕಾಲು ನೋಡಿ, ಈ ತರ ಕಾಲೆತ್ತಿ ಉಸಿರಾಟ ಮಾಡ್ತಾನೆ ಉಸಿರಿನ ಜೊತೆನೆ ಮಾಡ್ಬೇಕು. ಮುಂದ್ಕೆ ಬಿಡಿ, ಉಸಿರು ತಗಂತ ಮೇಲೆ, ಉಸಿರು ಬಿಡ್ತಾ ಕೆಳಗಡೆ. ರೈಟ್ ಸೈಡ್ ಕಾಲು, ಉಸಿರು ತಗಂತ ಮುಂದೆ, ಉಸಿರು ಬಿಡ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗಡೆ. ಮತ್ತೆ ಲೆಫ್ಟ್ ಸೈಡ್ ಉಸಿರು ತಗಂತ ಮೇಲೆ, ಉಸಿರು ಬಿಡ್ತಾ ಕೆಳಗಡೆ, ಉಸಿರು ತಗಂತ ಮೇಲೆ, ಉಸಿರು ಬಿಡ್ತಾ ಕೆಳಗಡೆ. ಮತ್ತೆ ಪಕ್ಕಕ್ಕೆ, ಪಕ್ಕ ಉಸಿರು ತಗಂತ ಮೇಲೆ, ಉಸಿರು ಬಿಡ್ತಾ ಕೆಳಗಡೆ. ಬ್ರೀತಿಂಗ್, ಬ್ರೀತ್ ಔಟ್, ಬ್ರೀತಿಂಗ್, ಬ್ರೀತ್ ಔಟ್, ಬ್ರೀತಿಂಗ್, ಬ್ರೀತ್ ಔಟ್. ಮತ್ತೆ ಹಿಂದಗಡೆ ಬ್ಯಾಕ್ ಹೋಗ್ಬೇಕು ನೋಡಿ. ಬ್ರೀತಿಂಗ್, ಬ್ರೀತ್ ಔಟ್, ಬ್ರೀತಿಂಗ್, ಬ್ರೀತ್ ಔಟ್. ಮತ್ತೆ ಲೆಫ್ಟ್ ಸೈಡ್ ಬ್ರೀತಿಂಗ್, ಬ್ರೀತ್ ಔಟ್, ಬ್ರೀತಿಂಗ್, ಬ್ರೀತ್ ಔಟ್. ಸಮಸ್ಥಿತಿಲಿ ನಿಂತ್ಕೊಳ್ಳಿ ಎಲ್ರು. ಮತ್ತೆ ಸೊಂಟಕ್ಕೆ ವ್ಯಾಯಾಮ ಮಾಡೋಣ ಇವಾಗ. ಸೊಂಟನ ನಿಧಾನ ತಿರ್ಗಿಸೋಣ, ಉಸಿರಿನ ಜೊತೆನೆ ತಿರ್ಗಿಸ್ಬೇಕು. ಹಿಂಗೆ ಪುಟ ಮುಂದೆ ಸೊಂಟದ ಮೇಲೆ ಕೈ. ಉಸಿರಾಡ್ತಾನೆ ಉಸಿರಿನ ಜೊತೆನೆ ಮಾಡ್ಬೇಕು. ಮತ್ತೆ ಲೆಫ್ಟ್ ಸೈಡ್, ಮತ್ತೆ ಲೆಫ್ಟ್ ರಿವರ್ಸ್. ಅನುಷ್ ಚೆನ್ನಾಗ್ ಮಾಡ್ತಾ ಇತ್ತೆ. ಅನುಷ್ ಎಲ್ಲರೂ ಚೆನ್ನಾಗ್ ಮಾಡ್ತಿದ್ದಾರೆ. ಎಲ್ರು ಮಾಡ್ತಾ ಇದಾರೆ, ಎಲ್ರು ಟ್ರೈ ಮಾಡ್ತಾ ಇದ್ದಾರೆ. ಗುಡ್, ವೆರಿ ಗುಡ್. ಮತ್ತೆ ನಮ್ಮ ಭುಜಗಳಿಗೆ, ನಮ್ಮ ಭುಜ ಈಗ ಎಕ್ಸರ್ಸೈಸ್ ಮಾಡೋಣ ಮಕ್ಕಳ. ಲೇಖನ ಸೊಂಟ ಮಾತ್ರ ತಿರ್ಸ್ಬೇಕಪ್ಪ. ನೋಡಿ ಈ ತರ ಕೂಡ್ಸಿ, ಕೈ ಕೂಡ್ಸಿ, ಕೂಡ್ಸಿ. ರಿವರ್ಸ್, ಸುತ್ತಬೇಕು. ಶುಗಂಗ ಮೇಡಮ್ ಕಾಣಿಸ್ತಿಲ್ಲ, ಸ್ವಲ್ಪ ಹಿಂದೆ ಹೋಗ್ತೀರಾ? ಎಲ್ರು ಚೆನ್ನಾಗಿ ಮಾಡ್ತಾ ಇದ್ದೀರಾ? ಸ್ವಲ್ಪ ಹಿಂದೆ ಹೋಗಿ ಶುಗಂಗ ಮ್ಯಾಮ್. ಕಾಣ್ತಾ ಇದೆಯಾ ಮ್ಯಾಮ್? ಇವಾಗ ಕಾಣಿಸ್ತಿದೆ ಇವಾಗ. ಮತ್ತೆ
ಮುಂದಗಡೆಯಿಂದ ಮತ್ತೆ ಮಕ್ಳ ಅಪಸವ್ಯ ಉಸಿರಿನ ಜೊತೆನೆ ಮಾಡ್ಬೇಕು. ಬ್ರೀತಿಂಗ್, ಬ್ರೀತ್ ಔಟ್, ಬ್ರೀತಿಂಗ್, ಬ್ರೀತ್ ಔಟ್. ಹ ಮತ್ತೆ ಇವಾಗ ಕತ್ತಿಗೆ ವ್ಯಾಯಾಮ ಮಾಡೋಣ. ಕತ್ತಿಗೂ ಕೂಡ ಎಕ್ಸರ್ಸೈಸ್ ಬೇಕಲ್ವಾ? ನಾವು ಈಗ ಕಾಲಿಗೆ ಮಾಡಿದ್ವಿ, ಸೊಂಟಕ್ ಮಾಡಿದ್ವಿ, ಕೈಗೆ ಮಾಡಿದ್ವಿ, ಕತ್ಗೂ ಬೇಕು. ಈಗ ಸೊಂಟದ ಮೇಲೆ ಕೈ ಇಟ್ಕೊಳ್ರಿ, ಸೊಂಟದ ಮೇಲೆ ಕೈ, ಕತ್ತು ಮುಂದಕ್ಕೆ ಬಾಗ್ಸಿ, ಉಸಿರಿನ ಜೊತೆನೆ ಉಸಿರು ತಗೋಬೇಕು, ಉಸಿರು ಬಿಡ್ಬೇಕು, ಉಸಿರು ತಗೋಬೇಕು, ಉಸಿರು ಬಿಡ್ಬೇಕು. ಮತ್ತೆ ಹಿಂದಕ್ಕೆ ಉಸಿರು ತಗೋಬೇಕು, ಉಸಿರು ಬಿಡ್ಬೇಕು. ಬ್ರೀತಿಂಗ್, ಬ್ರೀತ್ ಔಟ್, ಬ್ರೀತಿಂಗ್, ಬ್ರೀತ್ ಔಟ್. ಮತ್ತೆ ಪಕ್ಕಕ್ಕೆ ಇವಾಗ ಮಕ್ಕಳ ಪಕ್ಕಕ್ಕೆ ಮಾಡೋಣ. ಇವಾಗ ಪಕ್ಕ ಉಸಿರಿನ ಜೊತೆನೆ ಉಸಿರು ಬಿಡ್ಬೇಕು, ಉಸಿರು ತಗೋಬೇಕು, ಉಸಿರು ಬಿಡ್ಬೇಕು, ಉಸಿರು ತಗೋಬೇಕು, ಉಸಿರು ಬಿಡ್ಬೇಕು, ಉಸಿರು ತಗೋಬೇಕು, ಉಸಿರು ಬಿಡ್ಬೇಕು. ಮತ್ತೆ ಈ ತರ ಹಿಂಗ್ ತಿರ್ಗೋದು. ಉಸಿರಿನ ಜೊತೆನೆ ಈ ತರ ಹಿಂಗ್ ತಿರ್ಗ್ಬೇಕು. ಬಲದ ಕಡೆ ಹಿಂಗ್ ತಿರ್ಗಿ, ರೈಟ್ ಸೈಡ್ ತಿರ್ಗಿ. ಬ್ರೀತಿಂಗ್, ಬ್ರೀತ್ ಔಟ್, ಬ್ರೀತಿಂಗ್, ಬ್ರೀತ್ ಔಟ್, ಬ್ರೀತಿಂಗ್, ಬ್ರೀತ್ ಔಟ್. ಇವಾಗ ಸುತ್ತಣ ಕತ್ತನ್ನ ಕೂಡ, ಅದಕ್ಕೂ ಕೂಡ ಸುತ್ತಬೇಕು. ಉಸಿರು ಕೆಳಗಡೆಯಿಂದ ಮೇಲೆ. ಈ ತರ ಎಡಗಡೆಯಿಂದ ಹೋಗೋಣ, ಲೆಫ್ಟ್ ಸೈಡ್ ಇಂದ ಹೋಗೋಣ. ನಾವು ಲೆಫ್ಟ್ ಸೈಡ್ ಇಂದ ತಿರ್ಗೋದ್ರಿಂದ ಬ್ರೈನ್ ಬಲದ ಕಡೆ ವರ್ಕ್ ಆಗುತ್ತೆ. ಅದು ಅದರಿಂದ ಲೆಫ್ಟ್ ಇಂದ ಮಾಡೋಣ. ಉಸಿರಿನ ಜೊತೆನೇ ಮಾಡ್ಬೇಕು. ಬ್ರೀತಿಂಗ್, ಬ್ರೀತ್ ಔಟ್, ಬ್ರೀದಿಂಗ್, ಬ್ರೀದ್ ಔಟ್. ಕಣ್ ಬಿಟ್ಕೊಂಡೇ ಮಾಡ್ಬೇಕು ಮಕ್ಳ, ಕಣ್ ಮುಚ್ಬೇಡ್ರಿ. ಬ್ರೀದಿಂಗ್, ಬ್ರೀದ್ ಔಟ್, ಬ್ರೀದಿಂಗ್, ಬ್ರೀದ್ ಔಟ್. ಇವಾಗ ಎಲ್ರು ಕೂಡ ನಮ್ ಕೈ ಕಾಲ್ಗೆ ಎಲ್ಲ ಎಕ್ಸರ್ಸೈಸ್ ಮಾಡಿ ವಾರ್ಮ್ ಅಪ್ ಮಾಡ್ಕೊಂಡಿದೀವಿ. ಎಲ್ರಿಗೂ ಲೂಸ್ ಆಗಿದಾವೆ ಈಗ ಕೈ ಕಾಲು ಸೊಂಟ ಎಲ್ಲ. ಇವಾಗ ಗಣೇಶ ನಮಸ್ಕಾರ ಮಾಡೋಣ. ಎಲ್ರು ಗಣೇಶ ನಮಸ್ಕಾರ ಮಾಡೋಣ. ಎಲ್ರು ಉತ್ತರ ಮುಖವಾಗಿ ನಿಂತ್ಕೋಬೇಕು. ಇಲ್ಲ, ಸೂರ್ಯನ್ಗೆ ಎದುರಾಗಿ, ಸೂರ್ಯ ಯಾವ ಕಡೆ ಹುಡ್ತಾನೆ ನೋಡ್ರಿ ಆ ಕಡೆ ತಿರುಗ್ರಿ. ಮದ್ವೆ ಆಗಿಲ್ವಲ್ಲ ಯಾರಿಗೂನು, ಮಕ್ಳಲ್ವಾ, ಚಿಕ್ಕ ಮಕ್ಳಲ್ವಾ, ಎಲ್ಲ ಸೂರ್ಯನ ಕಡೆ ತಿರ್ಗಿ ಕೈ ಮುಕ್ಕಳ್ರಿ. ಕೈ ಮುಗ್ದು ಗಣೇಶ ಮಂತ್ರ ಹೇಳೋಣ. ಎಲ್ರು ಹೇಳೋಣ. ಏಕದಂತಾಯ ವಿದ್ಮಯೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಓಂ ಗಂ ಗಣಪತಿಯೇ ನಮಃ. ಓಂ ಗಂ ಗಣಪತಿಯೇ ನಮಃ. ಓಂ ಗಂ ಗಣಪತಿಯೇ ನಮಃ. ಇವಾಗ ಎಡಗಡೆಯಿಂದ ಬಲಗಿವಿ ಹಿಡ್ಕೊಂಡು ಹೆಬ್ಬೆಳ್ಳು ಮುಂದುಗಡೆ ಬರ್ಬೇಕು. ಬಲಗೈಯಿಂದ ಎಡಗೈ ಹಿಡ್ಕೊಂಡು ಹೆಬ್ಬೆಳ್ಳು ಈ ತರ ಎರಡು ಮುಂದೆ ಬರ್ಬೇಕು. ಆ ತರ ಹಿಡ್ಕೊಂಡು 11 ನಮಸ್ಕಾರ ಮಾಡೋಣ. ನೀವು ಮಾಡ್ಬೋದು, 21 ಕೂಡ ಮಾಡ್ತೀರಾ ಮಕ್ಳೆಲ್ರು. ಮಾಡೋಣ. ಉಸಿರು ತಗೊಂತ ಕೆಳಗಡೆ ಕೂರ್ಬೇಕು, ಉಸಿರು ಬಿಡ್ತಾ ಎದ್ದಾಳ್ಬೇಕು. ಮಾಡಿ ಮಕ್ಳ. Four, 5, 6, 7, 8, 9, 10, 11. ಸಮಸ್ಥಿತಿಗೆ ಬರ್ರಿ ಮಕ್ಳ. ಇವಾಗ ಕೈ ಎಲ್ಲ ಬಿಟ್ಟು ಉಸಿರನ್ನೇ ಗಮನಿಸ್ತಾ ಗಣಪತಿ ನಮಸ್ಕಾರ ಮಾಡಿ. ಸ್ವಲ್ಪ ಟಯರ್ಡ್ ಆಗಿದೆಯಲ್ವಾ ನಮ್ಗೆ? ಸ್ವಲ್ಪ ಹೊತ್ತು ಈಗ ನಾವು ಸೂಕ್ಷ್ಮ ವ್ಯಾಯಾಮ ಮಾಡಿದೀವಲ್ವಾ, ಅದನ್ನೇ ಗಮನಿಸೋಣ. 5 ನಿಮಿಷ ರಿಲ್ಯಾಕ್ಸ್ ಆಗೋಣ ಮಕ್ಳ. ಸೂರ್ಯ ನಮಸ್ಕಾರ ಮಾಡೋಣ ಎಲ್ಲಾರು. ಸೂರ್ಯ ನಮಸ್ಕಾರ ಮಾಡ್ತೀರಾ? ಎಲ್ರು ಕೈ ಮುಕ್ಕಳ್ರಿ.
ಅಂಜನಿ ಮುದ್ರೆ. ಈ ತರ ಮಾಡ್ಬಾರ್ದು. ಎಲ್ರು ಈ ತರ ನಮ್ಮ ಎದೆ ಗೂಡ್ ಹತ್ರ ಬರ್ಬೇಕು ನಮ್ ಕೈ. ಇದು ಅಂಜನಿ ಮುದ್ರೆ. ಈ ತರ ಹಾಕಿದ್ರೆ ಅದು ನಮಸ್ಕಾರ ಅಲ್ಲ. ನಾವ್ ಯಾವಾಗ ನಿಂತ್ಕೊಂಡ್ರು ಇದೊಂದು ಮುದ್ರೆ ಆಗುತ್ತೆ. ಅದರಿಂದ ನಾವು ಈ ತರ ಒತ್ತಿ ನಿಲ್ಬೇಕು. ಅಂಜನಿ ಮುದ್ರೆ. ಇದು ಮಾಡಿ ಮಂತ್ರ ಹೇಳೋಣ. ಈ ಸೂರ್ಯ ನಮಸ್ಕಾರ ಮಂತ್ರ ಹೇಳೋಣ. ನಾನು ಹೇಳ್ತೀನಿ, ನನ್ ಜೊತೆ ನೀವು ಹೇಳಂಗಿದ್ರೆ ಹೇಳಿ, ಇಲ್ಲಾಂದ್ರೆ ಆಮೇಲೆ ಹೇಳ್ಕೊಳ್ಳಿ. ಹಿಂದೆನೆ ಹೇಳಿ. ಓ ಹಿರಣ್ಮಯೇನ ಪಾತ್ರೇಣ ಸತ್ಯ ಸಾಪಿಹಿತಂ ಮುಖಂ ತತ್ವಂ ಪೂಷಣ್ಯ ಪಾರುಡು ಸತ್ಯ ಧರ್ಮಾಯ ದೃಷ್ಟಯೇ ದೇಯ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ಉಪಧೃತ ಶಂಖ ಚಕ್ರ ಓಂ ಮಿತ್ರಾಯ ನಮಃ. ಇವಾಗ ಮಂತ್ರ ಆಯ್ತು ಮಕ್ಳ. ಇವಾಗ ಹಿಂದ್ಗಡೆಯಿಂದ ನಾನು ಒಂದ್ಸರಿ ಮಾಡ್ತೀನಿ, ಮಾಡ್ತೀರಾ ಮಕ್ಳ ಎಲ್ರು? ಇವಾಗ ಬಲಗಾಲ ಮುಂದಿಡ್ಬೇಕು. ಏಕಪಾದ ಪ್ರಸನ್ನಾಸನ. ಬಲಗಾಲು ಹಿಂದೆ ಹೋಗ್ಬೇಕು, ಉಸಿರಿನ ಜೊತೆನೆ ಹೋಗ್ಬೇಕು. ಮತ್ತೆ ಲೆಫ್ಟ್ ಲೆಗ್ ಕೂಡ ಹಿಂದೆ ಹೋಗ್ಬೇಕು. ಉತ್ತಾನಾಸನ. ಉತ್ತಾನಾಸನ. ಅಧೋಮುಖ ಶ್ವಾನಾಸನ. ಷಡಂಗಾಸನ. ನಮ್ಗೆ 2 ಕಾಲು ಸಮದಂಡಾಸನಕ್ಕೆ ಬರೋಣ. ಎಲ್ರು ಮಂಡಿ ಊರ್ಬಿಟ್ಟು ಕೈ ಕಾಲು ಎಲ್ಲ ಸಮವಾಗಿರ್ಬೇಕು. ಸಮದಂಡಾಸನ. ನಮ್ಮ 8 ಅಂಗಗಳು ಅಷ್ಟಾಂಗ ಪ್ರಣಿ ಪ್ರದಂಗಾಸನ. 8 ಅಂಗಗಳು. ಭುಜಂಗಾಸನ. ಅಧೋಮುಖ ಶ್ವಾನಾಸನ. ಏಕಪಣೆ ಪ್ರದಾಸನ. ಮತ್ತೆ ರೈಟ್ ಲೆಗ್ ಮುಂದೆ ಬರ್ಬೇಕು. ನಾವ್ ಯಾವ ಕಾಲ್ ತಗೊಂಡಿದೀವ ಅದೇ ಕಾಲ್ ಮುಂದೆ ಬರ್ಬೇಕು. ಮತ್ತೆ ಲೆಫ್ಟ್ ಲೆಗ್ ಮುಂದೆ ಬರ್ಲಿ. ನಮಸ್ಕಾರ ಸ್ಥಿತಿ. ಸಮಸ್ಥಿತಿ. ನಮಸ್ಕಾರಾಸನ. ಇನ್ನೊಂದ್ ಮಾಡೋಣ. ಮತ್ತೆ ಇನ್ನೊಂದ್ ಮಾಡೋಣ. ನಮಸ್ಕಾರ ಸ್ಥಿತಿ. ಏಕಂ ತ್ರೀಣಿ ಚತ್ವಾರಿ ಅಧೋಮುಖ ಶ್ವಾನಾಸನ. ಷಡಂಗಾಸನ. ಅಷ್ಟಾಂಗ ಪ್ರದಾಸನ. ಭುಜಂಗಾಸನ. ಭುಜಂಗಾಸನ. ಅಧೋಮುಖ ಶ್ವಾನಾಸನ. ಮತ್ತೆ ಲೆಫ್ಟ್ ಲೆಗ್ಗೆ ಮುಂದೆ ಬರ್ಬೇಕು. ಇವಾಗ ಲೆಫ್ಟ್ ಲೆಗ್ ಮಾಡಿದ್ವಲ್ಲ, ಇವಾಗ ಲೆಫ್ಟೇ ಬರ್ಬೇಕು. ನಮಸ್ಕಾರ ಸ್ಥಿತಿ. ಸಮಸ್ಥಿತಿ. ಇವಾಗ ಒಂದು ಮಂತ್ರ ಇದೆ. ಸೂರ್ಯ ನಮಸ್ಕಾರ ನಾವು ಮಾಡಿದ್ವಲ್ವಾ, ಒಂದ್ ಮಂತ್ರ ಹೇಳ್ಬಿಟ್ಟು ಮುಗ್ಸೋಣ. ಇವಾಗ ಇನ್ ಬೇರೆ ಮಾಡೋಣ. ಪ್ರಾಣಾಯಾಮ ಮಾಡೋಣ. ಪ್ರಾಣಾಯಾಮ ಮಾಡೋಣ ಮಕ್ಳ. ಶವಾಸನಕ್ಕೆ ಹೋಗೋಣ. ಇವಾಗ ಇನ್ನು 10 ನಿಮಿಷ ಟೈಮ್ ಇದೆ. ಶವಾಸನಕ್ಕೆ ಹೋಗೋಣ. ಸಮುದ್ರ ವಸನೆ ದೇವಿ ಪರ್ವತಸ್ತನ ಮಂಡಲೆ ವಿಷ್ಣು ಪತ್ನಿ ನಮಸ್ಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ಮ ಮೇ. ಶವಾಸನಕ್ಕೆ ಹೋಗೋಣ. ಎಲ್ರು ಶವಾಸನದಲ್ಲಿ
ರಿಲ್ಯಾಕ್ಸ್. ಎಲ್ರು ಶವಾಸನಕ್ಕೆ ಹೋಗಿ ಎಲ್ಲ ಮಲ್ಕೊಳ್ಳಿ ಹಂಗತ್ತ. ಎಲ್ಲ ಮಲ್ಕಳಿ, ಹಂಗಾತ ಮಲ್ಕಳಿ. ಕೈ, ಕಾಲು, ಕತ್ತು, ಬೆನ್ನು ಎಲ್ಲ ಸಮವಾಗಿ, ನಮ್ ದೇಹ ಕೂಡ ಸಮವಾಗಿರ್ಬೇಕೆಲ್ಲ. ಮಲ್ಗ್ಬಿಡಿ, ಎಲ್ರು ಮಲ್ಗ್ರಿ. ರಿಲ್ಯಾಕ್ಸ್ ಮಾಡಿಸ್ತಾರೆ ಮೇಡಮ್. ಮಲ್ಕೊಳ್ಳಿ ಹಿಂದಕ್ಕೆ ಹಂಗೆ ನಿಧಾನಕ್ಕೆ ಹಿಂದಕ್ ಮಲ್ಕೊಳ್ಳಿ. ಚಿರು ಮಲ್ಗಲ್ವಾ? ಚಿರು ಮಲ್ಗಲ್ವಾ ಯಾರು? ಕಾಲ್ ನೀಡಿ ಮಲ್ಕೊಳ್ಳಿ ಹಿಂದಕ್ಕೆ. ಹಾ ಮಲ್ಕೊಳ್ಳಿ ಹಂಗೆ. ರಿಲ್ಯಾಕ್ಸ್ ಮಾಡಿಸ್ತಾರೆ ಎಲ್ಲದಕ್ಕೂ, ಕೈಗೆ ಕಾಲ್ಗೆಲ್ಲ ಮೇಡಮ್ ಇವಾಗ. ಆಯ್ತಾ, ವಿಶ್ರಾಂತಿ ಕೊಡಿಸ್ತಾರೆ ಎಲ್ಲಕ್ಕೂ. ನಾವು ಮಲ್ಗಿಲ್ಲ ಅಂತ ಅವ್ರು ಮಲ್ಗಿಲ್ಲ. ಓ ನೋಡು ಆಂಟಿನೂ ಮಲ್ಗಿದ್ರು ಮೇಡಮ್. ದಿಂಬು ತೆಗೀರಿ, ದಿಂಬೆಲ್ಲ ತೆಗೀರಿ. ತಿಂಬಾಕ್ಬೇಡಿ. ಕೈ ಕೈ ಕಾಲು ಒಂದು ಇಮ್ಡಿ ನೋಡ್ತಾ ಇರ್ಬೇಕು. ಕಾಲೆರಡು ಇಮ್ಡಿ 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 ನೋಡ್ತಾ ಇರ್ಬೇಕು. ಕೈ ಹಾಕಿ ರಿಲ್ಯಾಕ್ಸ್ ಮಾಡಿ ಮಕ್ಳ. ಕೈಗಳನ್ನ ದೇಹದ ಪಕ್ಕ ಇಡಿ. ಚಿರು ಕೈ ನೀಡಮ್ಮ ಕೆಳಗೆ, ಸೊಂಟದ ಹತ್ರ. ಹಾ ಆತರ ಹಂಗಾತ ಕೈ ಆಕಾಶ ನೋಡ್ತಾ ಇರ್ಬೇಕು. ಕೈ ಎರಡು ಆಕಾಶ ನೋಡ್ತಾ ಇರ್ಬೇಕು, ಮೇಲ್ಗಡೆ ಅಂಗೈ ಮೇಲೆ ಬರ್ಬೇಕು. ಹೌದು, ನೋಡಿ ಮಾಡ್ತಿದಾರೆ ಮೇಡಮ್. ಆತರ ಮಾಡಿ ಆಯ್ತಾ. ನೋಡಿ, ಕಾಣ್ತಾ ಇದೀಯಾ? ಅಂಗೈ ಮೇಲ್ಗಡೆ ಬರ್ಬೇಕು. ಫುಲ್ ಕಾಣ್ತಿಲ್ಲ ನೀವ್ ಮಾಡ್ತಿರೋದು. ಕಾಣ್ತಾ ಇಲ್ಲ, ಕಾಣ್ತಾ ಅವ್ರಿಗೆ. ಫುಲ್ ಕಾಣ್ತಿಲ್ವಲ್ಲ. ಹಂಗೆ ಮಲ್ಕೊಂಡ್ ಮಾಡ್ರಿ ಹೇಳ್ತಾರೆ ಮೇಡಮ್, ಹೇಳ್ತಾರೆ. ಕೈ ನೀಡಿ, ಕೈ ನೀಡಿ. ಎಲ್ಲ ಕೈ ನೀಡ್ಬೇಕು, ಕೈ ಕೆಳಗಡೆ ನೀಡ್ಬೇಕು. ಹಾ, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇವಾಗ ನಮ್ಮ ಉಸಿರಾಟನ, ನಮ್ಮ ಗಮನನ ನಾನು ಹೇಳ ಕಡಿಕೆ ಹರಿಸ್ಬೇಕು. ರಿಲ್ಯಾಕ್ಸ್ ಬೇಕು ಮಕ್ಳಿಗೆ. ಇಂಪನ ಮಲ್ಗಮ್ಮ, ಇಂಪನ ಮಲ್ಗಪ್ಪ. ಮಲ್ಗು ಮಲ್ಗು ಮಲ್ಗಪ್ಪಿ. ಜಾಣಿ ಗುಡ್ಗಾರಿ. ಮೇಲ್ಗಡೆ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಇವಾಗ ನಮ್ಮ ಉಸಿರಾಟವನ್ನು ನಮ್ಮ ಕಾಲಿನ ಕಡೆ, ಕಾಲ್ ಬೆರಳ ಕಡೆನೆ ಒರೆಸ್ತಾ ಇರ್ಬೇಕು. ಗಮನ ಹರಿಸ್ತಾ ಇರಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ನಮ್ಮ ಕಾಲಿನ ಕಡೆ ನಮ್ಮ ಗಮನ ಇರ್ಲಿ. ಕಾಲ್ ಬೆರಳುಗಳು, ಅಂಗಾಲು, ಅಂಗೈ, ಅಂಗಾಲು, ಮುಂಗಾಲು, ಮಂಡಿ, ಎರಡು ಕಾಲು ಮಂಡಿಗಳು, ಎರಡು ಅಂಗೈ ಕಾಲುಗಳು. ರಿಲ್ಯಾಕ್ಸ್ ರಿಲ್ಯಾಕ್ಸ್. ನಮ್ಮ ಪೃಷ್ಠದ ಭಾಗ ಕೂಡ ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ನಮ್ಮ ಸೊಂಟದ ಭಾಗ ಕೂಡ ರಿಲ್ಯಾಕ್ಸ್ 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 ರಿಲ್ಯಾಕ್ಸ್. ರಿಲ್ಯಾಕ್ಸ್. ನಮ್ಮ ಎರಡು ಕೈಗಳ ಬೆರಳುಗಳನ್ನೇ ಗಮನಿಸುತ್ತಾ, ಎರಡು ಕೈ ಬೆರಳುಗಳು, ಅಂಗೈ, ಅಂಗಾಲು, ಅಂಗೈ, ಮುಂಗೈ ಬೆರಳುಗಳನ್ನೇ ಗಮನಿಸುತ್ತಾ ರಿಲ್ಯಾಕ್ಸ್ ರಿಲ್ಯಾಕ್ಸ್. ನಮ್ಮ ಎರಡೂ ಭುಜಗಳಿಗೂ ರಿಲ್ಯಾಕ್ಸ್ ರಿಲ್ಯಾಕ್ಸ್. ನಮ್ಮ ತಲೆಯ ಭಾಗಕ್ಕೂ ರಿಲ್ಯಾಕ್ಸ್ 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 ರಿಲ್ಯಾಕ್ಸ್. ಕೆಳಬೆನ್ನು, ಮಧ್ಯದ ಬೆನ್ನು, ಕತ್ತಿನ ಭಾಗ ಗಮನಿಸುತ್ತ ರಿಲ್ಯಾಕ್ಸ್ ರಿಲ್ಯಾಕ್ಸ್
ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈಗ ಬಲಗೈ ಎಲ್ಲ ನಮ್ಮ ಕೈ ಕಾಲನ್ನು ಸ್ವಲ್ಪ ಅಳ್ಳಾಡಿಸಿ ಕಾಲುಗಳಿಗೆ ಚಾಲನೆ ಕೊಡಿ. ಕಾಲುಗಳಿಗೆ ಕೈಗಳಿಗೆ ಚಾಲನೆ, ಮತ್ತೆ ನಮ್ಮ ತಲೆಯ ಭಾಗ, ಮಧ್ಯ ತಲೆಯ ಭಾಗಕ್ಕೆ ಕೂಡ ಚಾಲನೆ. ಬಲಗೈ ಮೇಲೆ ಹೋಗ್ಲಿ ಮಕ್ಕಳ. ರೈಟ್ ಸೈಡ್ ಕೈ ಮೇಲೆ, ರೈಟ್ ಸೈಡ್, ರೈಟ್ ಸೈಡ್, ರೈಟ್ ಸೈಡ್. ಎಡಗಡೆ ತಿರುಗಿ ಮಕ್ಳು, ಹಂಗೇನೆ ತಿರುಗಿ ಬಲ್ದ ಕಡೆಗೆ ತಿರುಗಿ, ಹಂಗೆ ಬಲ್ದ ಕಡೆಗೆ ತಿರುಗಿ ಎದ್ದು ಕೂತ್ಕೊಳ್ಳಿ. ಇವಾಗ ಬಲ್ಗಡೆ ಎದ್ದು ಕೂರಿ. ಇನ್ನು 5 ನಿಮಿಷ ಇದೆ, ಪ್ರಾಣಾಯಾಮ ಮಾಡೋಣ. ಎಲ್ರು ಸಮಸ್ಥಿತಿಗೆ ಬರ್ರಿ. ಸಮಸ್ಥಿತಿಗೆ ನಮ್ಮ ಎಡದ ಕೈ, ಲೆಫ್ಟ್ ಸೈಡ್ ಕೈ ಚಿನ್ಮುದ್ರೆ, ಬಲಗೈ ತೋರು ಬೆರಳು ಮಧ್ಯದ ಬೆರಳು ಹಿಂಗ್ ಮಡಚಿ, ಬಲ ಮೂಗು ಒಳ್ಳೆಯನ್ನು ಮುಚ್ಚಬೇಕು. ಹೆಬ್ಬೆರಳಿಂದ ಬಲ ಮೂಗು ಒರಳೆಯನ್ನು ಮುಚ್ಚಬೇಕು. ಎಡಗಡೆ ಉಸಿರ ಬಿಡಿ. ಎಡಗಡೆ ಲೆಫ್ಟ್ ಸೈಡ್ ಉಸಿರು ಬಿಟ್ಬಿಡಿ. ಉಸಿರು ಲೆಫ್ಟ್ ಸೈಡ್ ಇಂದನೇ ತಗೊಂಡು ಮತ್ತೆ ಲೆಫ್ಟ್ ಸೈಡ್ ಮೂಗು ಮುಚ್ಚಿ ಬಲಗಡೆ ಬಿಡ್ಬೇಕು. ಮತ್ತೆ ಬಲ ಒರಳೆಯನ್ನೇ ಮುಚ್ಚಿ ಉಸಿರು ತಗೊಳ್ಳಿ. ಬಲ ಮೂಗಲ್ಲಿ ಉಸಿರು ತಗೊಂಡು ಅದನ್ನ ಕ್ಲೋಸ್ ಮಾಡಿ ಮತ್ತೆ ಎಡ ಒಳ್ಳೆಯಿಂದ ಬಿಡ್ಬೇಕು. ಎರಡರಿಂದ 3 ಸಲ ಮಾಡೋಣ ಮಕ್ಳ. ಇದನ್ನ ಮಾಡಿದ್ರೆ ಎಲ್ರುನು ಮಾಡಿದ್ರ ಈ ಬೆರಳು ಇದು ಮುಚ್ಬೇಕು. ಇದು ಈ ತರ, ಇದು ಕ್ಲೋಸ್, ಈ ತರ ಇರ್ಬೇಕು. ಮಾಡಕ್ಕಾಯ್ತಾ ಎಲ್ರಿಗೂನು? ಮಾಡಕ್ಕಾಯ್ತಾ? ಓಕೆ 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 ಮಕ್ಳ. ಈಗ ಭ್ರಾಮರಿ ಮಾಡ್ಬಿಡೋಣ. ಎಲ್ರು ಭ್ರಾಮರಿ ಮಾಡ್ಬಿಡೋಣ. ನೋಡಿ, ತೋರು ಬೆರಳ ನಾನು ಒಂದ್ಸಲಿ ಮಾಡ್ತೀನಿ ನೋಡ್ರಿ. ಉಸಿರು ತಗೊಂಡ್ಬಿಟ್ಟು ಉಸಿರು ಬಿಡೋದು. ಜೋರಾಗಿ ತಲೆ ಭಾಗದಲ್ಲೇ ನಾವು ಉಸಿರಾಡ್ಬೇಕು. ಮಾಡಿ. ಮಾಡಿದ್ರೆ ಎಲ್ರುನು ಆಯ್ತಾ? 3 ಸಲಿನ ಇದ್ ಮಾಡೋದ್ರಿಂದ ನಮ್ಗೆ ತಲೆನೋವು ಬರೋದಿಲ್ಲ. ಭ್ರಾಮರಿ ಮಾಡೋದ್ರಿಂದ ತಲೆನೋವು ಬರೋದಿಲ್ಲ. ಸರಿನಾ? ಆಯ್ತಾ? ಇವಾಗ ಲಾಸ್ಟ್ ಮುಗ್ದೋಯ್ತು. ಇವಾಗ ಮಂತ್ರ ಹೇಳ್ಬಿಡಣ. ಎಲ್ರು ಅಂಜನೆ ಮುದ್ರೆಯಲ್ಲೇ ಕುತ್ಕೋಬೇಕು. ಈ ತರನೇ ಕೂರ್ಬೇಕು. ಹಿಂಗ್ ಕೂರ್ಬಾರ್ದು, ಹಿಂಗೆ ಕೂರ್ಬೇಕು. ಸಹನಾ
सहनं भुनक्तु सह वीर्यं करवावहै तेजस्विनामधीतमस्तु मा विद्विषावहै ॐ शान्ति शान्ति शान्तिः। ನಮಸ್ಕಾರ. ಅಶ್ವಿನಿ ಮ್ಯಾಮ್, ಅನುರಾಧ ಮ್ಯಾಮ್, ಟೈಮ್ ಆಯ್ತಲ್ಲ? 7:02 ಆಯ್ತು. ಹಾ ಆಯ್ತು, ಟೈಮ್ ಆಯ್ತು. ಆಯ್ತು. ಇನ್ನ ಗೌರಿ ಮೇಡಮ್ ಇದಾರೆ. ಗೌರಿ ಮೇಡಮ್ ಅವ್ರದ್ದು ಇವಾಗ ಸ್ವಾಧ್ಯಾಯ ಇದೆಯಲ್ವಾ? ಥ್ಯಾಂಕ್ ಯು ಮಕ್ಳ, ಎಲ್ರು ಚೆನ್ನಾಗ್ ಮಾಡಿದ್ರಾ ಯೋಗನ? ಮಕ್ಳ ಎಲ್ಲ ಚೆನ್ನಾಗ್ ಹೇಳ್ಕೊಟ್ರಲ್ಲ ಮ್ಯಾಮು, ಎಲ್ಲ ಚೆನ್ನಾಗ್ ಮಾಡಿದಾರೆ. ಇನ್ನು ಶವಾಸನ ಅವೆಲ್ಲ ಇನ್ನು ಅವ್ರು ಹೇಳ್ಕೊಟ್ಟಂಗೆ ಒಂದೊಂದು ಆಟ ಆಡ್ತಿದ್ದು ಚೆನ್ನಾಗ್ ಮಾಡಿದಾರೆ. ಮಾತ್ರ ಒಳ್ಳೆ ಮಕ್ಳು. ಗುಡ್, ವೆರಿ ಗುಡ್, ವೆರಿ ಗುಡ್. ಇದೇ ತರ ಮಾಡ್ತಾರೆ. ಶಿವಗಂಗಾ ಮ್ಯಾಮ್, ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೂ ಧನ್ಯವಾದಗಳು. ಗೌರಿ ಮ್ಯಾಮ್ ನಮಸ್ತೆ. ಧನ್ಯವಾದ. ಜಾಗ ಇಲ್ಲ, ಇಕ್ಕಟ್ಟು ಚಿಕ್ಕ ಮನೆ. ಇವತ್ತು ಫಂಕ್ಷನ್ ಅಲ್ಲಿ ಇದ್ದೀನಿ ನಾನು. ಯಶೋಧ ಮೇಡಮ್ ಪ್ರಾಬ್ಲಮ್ ಆಯ್ತು ಅಂತ ಅಂದಕ್ಕೆ ನಾನು ಮಾಡಿಸ್ತಾ ಇದ್ದೀನಿ. ಧನ್ಯವಾದ ಅವಕಾಶಕ್ಕಾಗಿ. ಹೆಂಗೋ ನಮ್ ಯೂನಿವರ್ಸ್ ಹೆಲ್ಪ್ ಆಗುತ್ತೆ, ಹೆಂಗೋ ನಡೆದೋಗುತ್ತೆ. ಇಲ್ಲ, ಚೆನ್ನಾಗಿ ಹೇಳ್ಕೊಟ್ರಿ ಮೇಡಮ್, ಚೆನ್ನಾಗಿತ್ತು. ಓಕೆ ಮ್ಯಾಮ್. ಗೌರಿ ಮ್ಯಾಮ್ ನಮಸ್ಕಾರ. ನಿಮ್ಗೂ ಕೂಡ ನಮಸ್ತೆ. ನಮಸ್ತೆ ಗೌರಿ ಮ್ಯಾಮ್ ನಮಸ್ತೆ. ಗೌರಿ ಮ್ಯಾಮ್ ನಮಸ್ತೆ. ನಮಸ್ತೆ. ಗೌರಿ ಮ್ಯಾಮಿಗೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಮ್ಯಾಮ್. ನಮಸ್ತೆ ಮೇಡಮ್. ಮಕ್ಳ ಕೇಳಿಸ್ತಿದ್ಯಾ? ನಾನು ಕೇಳಿಸ್ತಿದ್ಯಾ ಮಕ್ಳು? ಅವ್ರಿಗೆ ಅನ್ಮಿಟ್ ಕೊಟ್ಟಿಲ್ಲಲ್ಲ, ಆತರ ಹಿಂಗ್ ಮಾಡ್ರಿ. ಕೇಳಿಸ್ತಿದ್ಯಾ ಮೇಡಮ್? ಕ್ಲಿಯರ್ ಇದೆಯಾ? ನಾನು ಕ್ಲಿಯರ್ ಇದೆ, ಮಾತಾಡಿ ಮ್ಯಾಮ್. ಮೇಡಮ್, ನಂದು ಆಕ್ಚುಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ. ಮಧ್ಯದಲ್ಲಿ ಏನಾದ್ರೂ ಪ್ರಾಬ್ಲಮ್ ಆದ್ರೆ ನೆಟ್ವರ್ಕ್ ನ ಚೇಂಜ್ ಮಾಡ್ತೀನಿ ಮೇಡಮ್. ಅವಾಗ ನಾನು ಸ್ವಲ್ಪ ಬ್ರೇಕ್ ತಗೋತೀನಿ ಚೇಂಜ್ ಮಾಡೋದಿಕ್ಕೆ. ಆಡಿಬಲ್ ಇದ್ರೆ ಏನ್ ಪ್ರಾಬ್ಲಮ್ ಇಲ್ಲ, ಅದು ಮುಂದುವರ್ಸ್ಕೊಂಡು ಹೋಗ್ತೀನಿ. ಪ್ರಾಬ್ಲಮ್ ಆದ್ರೆ ಮಾತ್ರ ಚೇಂಜ್ ಮಾಡ್ತೀನಿ. ಓಕೆ ಮ್ಯಾಮ್. ಓಕೆನಾ? ಹಾಯ್ ಮಕ್ಕಳೇ. ಹಾಯ್, ಎಲ್ಲಾರು ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಲ್ವಾ? ಇವತ್ತು ಯೋಗಾಸನ, ಶವಾಸನ ಮತ್ತೆ ಪ್ರಾಣಾಯಾಮ ಮಾಡಿದ್ರಿ ಅಲ್ಲ? ಸೊ ಈಗ ನಿಮ್ಗೆ ಬ್ರೈನ್ಗೆ, ನಿಮ್ಮ ಮೆದುಳಿಗೆ ಏನಾಗಿರ್ತದೆ, ಒಂದಷ್ಟು ಸ್ಟ್ರೆಂತ್ ಬಂದ್ಬಿಟ್ಟಿರ್ತದೆ ಮಕ್ಳೇ. ಸೊ ಹಾಗೆ ನಿಮ್ಮ ಮೆದುಳು ಎಷ್ಟು ಸ್ಟ್ರೆಂತ್ ಆಗಿದೆ ಮತ್ತೆ ಲಾಜಿಕ್ ಆಗಿ ನಿಮ್ ಮೈಂಡ್ ಎಷ್ಟು ಇಂಪ್ರೂವ್ ಆಗಿದೆ ಅಂತ ಟೆಸ್ಟ್ ಮಾಡೋದಕ್ಕೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಒಂದು ಜಾಣ ಗಣಿತದ ಪ್ರಶ್ನೆ ಕೇಳ್ತೀನಿ ನಿಮ್ಮನ್ನ. ಜಾಣ ಅಂತಂದ್ರೆ ಏನೇಳು? ತುಂಬಾ ಬುದ್ಧಿವಂತರಾಗಿರೋರು. ನೀವೆಲ್ಲ ತುಂಬಾ ಬುದ್ಧಿವಂತರಲ್ವಾ? ಅದಕ್ಕೇನೆ ನಾನೀಗ ನಿಮ್ಗೊಂದು ಮ್ಯಾಥ್ಸ್ ಪ್ರಶ್ನೆ ಕೇಳ್ತೀನಿ, ಆಯ್ತಾ? ನೀವೆಲ್ಲರೂ ಅದಕ್ಕೆ ಆನ್ಸರ್ ಮಾಡ್ಬೇಕು. ಸೊ ಏನಪ್ಪಾ ಅಂತ ಹೇಳಿದ್ರೆ, ಅದು ಫಸ್ಟ್ ಪ್ರಶ್ನೆ. ಆಮೇಲೆ ನಿಮ್ಗೆ 2 ಚೆನ್ನಾಗಿರೋ ಕಥೆಗಳನ್ನ ಹೇಳ್ಕೊಡ್ತೀನಿ. ನಿಮ್ಗೆ ತುಂಬಾ ಇಂಟ್ರೆಸ್ಟ್ ಬರುವಂತ 2 ಕಥೆಯನ್ನ ಹೇಳ್ತೀನಿ. ಫಸ್ಟ್ ನಾನು ನಿಮ್ಗೆ ಒಂದು ಲಾಜಿಕ್ ಇರುವಂತ, ನಿಮ್ಮ ಬ್ರೈನ್ಗೆ ತುಂಬಾ ಎಕ್ಸರ್ಸೈಸ್ ಆಗುವಂತ ಒಂದು ಪ್ರಶ್ನೆಯನ್ನ, ಮ್ಯಾಥ್ಸ್ ಪ್ರಶ್ನೆಯನ್ನ, ಟ್ರಿಕ್ಕಿ ಪ್ರಶ್ನೆ ಅದು, ಅದನ್ನ ನಿಮ್ಗೆ ಕೇಳ್ತೀನಿ ನಾನು. ಓಕೆನಾ? ಸೊ ಹೀಗೇನೆ ನಿಮ್ ತರ ಮಕ್ಕಳು ಸ್ಕೂಲಲ್ಲಿ ಇದ್ರಂತೆ. ಆ ಮಕ್ಕಳು ನಿಮ್ ತರನೇ ತುಂಬಾ ಬ್ರೈಟ್ ಆಗಿದ್ರಂತೆ, ಬ್ರಿಲಿಯಂಟ್ ಆಗಿದ್ರಂತೆ. ಟೀಚರ್ಸ್ಗೆ ಮಕ್ಕಳನ್ನ ಕಂಡ್ರೆ ತುಂಬಾ ಇಷ್ಟ. ಸೊ ನನ್ ಮಕ್ಳು ಎಷ್ಟು ಚೆನ್ನಾಗಿ ಎಲ್ಲ ಕಲ್ತ್ಕೋತಾರೆ, ಹೇಳಿದ್ದೆಲ್ಲ ಎಷ್ಟು ಜಾಣರಾಗಿದ್ದಾರೆ. ಅದಕ್ಕೇನೆ ನಾನೊಂದಿನ ಮಕ್ಕಳನ್ನೆಲ್ಲ ಕರ್ಕೊಂಡು ಲಾಲ್ ಬಾಗ್ ಹೋಗೋಣ ಅಂತ ಟೀಚರ್ಗೆ ಅನ್ನಿಸ್ತಂತೆ. ಹಾಗೆ ಅವರು ಎಲ್ಲಾರನ್ನು ಕರ್ಕೊಂಡು ಒಂದು ಪಿಕ್ನಿಕ್ ತರ ಟೀಚರು ಲಾಲ್ ಬಾಗ್ಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋದಾದ್ಮೇಲೆ ಮಕ್ಳೆಲ್ಲ, ನಿಮ್ ತರ ಮಕ್ಳೆಲ್ಲಾರು ಎಲ್ಲಾ ಕಡೆ ಸುತ್ತಾಡಿದ್ರು, ನೀರ್ ಕುಡಿದ್ರು, ಸ್ನಾಕ್ಸ್ ತಿಂದ್ರು. ಮತ್ತೆ ಎಲ್ಲಾರು, ತುಂಬಾ ಬಿಸಿಲಲ್ವಾ ಮಕ್ಳು, ಇವಾಗ ಎಲ್ಲಾರ್ಗು ಸುಸ್ತಾಗ್ಬಿಡುತ್ತೆ ಬಿಸಿಲಲ್ಲಿ ಓಡಾಟ ಮಾಡಿದ್ರೆ. ಆ ತರ ಮಕ್ಳಿಗೂ ಸುಸ್ತಾಗ್ಬಿಡ್ತಂತೆ. ಅದಕ್ಕೆ ಟೀಚರ್ ಏನ್ ಮಾಡಿದಂತೆ, ನನ್ ಮಕ್ಳಿಗೆಲ್ಲ ಸುಸ್ತಾಗಿದೆ, ಇಲ್ಲೇ ಪಕ್ಕದಲ್ಲಿ ಒಂದು ಮರ ಇದೆ, ಆ ಮರದ ಕೆಳಗಡೆ ಕುತ್ಕೊಂಡು ನಾವೆಲ್ಲಾರು ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲಾರು ಮರದ ಕೆಳಗಡೆ ಕುತ್ಕೊಂಡ್ರಂತೆ.
ಕೂತ್ಕೊಂಡಾಗ ಟೀಚರ್ಗೆ ಮಕ್ಳಿಗೆ ಒಂದ್ ಕ್ವಶನ್ ಕೇಳ್ಬೇಕು ಅಂತ ಅನಿಸ್ತಂತೆ. ಅದಕ್ಕೆ ಕೇಳಿದ್ರಂತೆ. ಏನಂತ ಕೇಳಿದ್ರಂತೆ? ಮಕ್ಳ, ಒಂದು ಮರ ಇರ್ತದೆ, ಆ ಮರದ ಮೇಲೆ 100 ಪ್ಯಾರೆಟ್ ಕುತ್ಕೊಂಡಿರುತ್ತೆ. ಎಷ್ಟು ಕುತ್ಕೊಂಡಿರುತ್ತೆ ಮಕ್ಳೇ? 100 ಪ್ಯಾರೆಟ್ಸ್, ಬರ್ಡ್ಸ್ ಕುತ್ಕೊಂಡಿರುತ್ತದೆ. ಸರಿ, ಆ ಬರ್ಡ್ಸ್ ಕುತ್ಕೊಂಡಿರುವಾಗ ಬೇಟೆಗಾರ, ಕೆಲವರಿಗೆ ಗೊತ್ತಾಗ್ಬಿಡ್ತು ಅನ್ಸುತ್ತೆ. ಸೊ ಒಬ್ಬ ಬೇಟೆಗಾರ ಬರ್ತಾನೆ. ಬೇಟೆಗಾರ ಅಂತಂದ್ರೆ ಬಿಲ್ಲು ಬಾಣವನ್ನು ಇಟ್ಕೊಂಡು ಬಾಣವನ್ನ ಬಿಡುವಂತವನು. ಅವನು ಆ ಗಿಳಿಯನ್ನ ಹೊಡೆದಿ ತಗೊಂಡು ಹೋಗ್ಬೇಕಾಗಿತ್ತು, ಅದಕ್ಕೆ ಬರ್ತಾನೆ. ಸೊ ಅವನ್ ಏನ್ ಮಾಡ್ತಾನೆ? ಒಂದು ಬಿಲ್ಲಿಂದ ಬಾಣವನ್ನ ಬಿಡ್ತಾನೆ. ಬಾಣವನ್ನ ಬಿಟ್ಟಾಗ 100 ಗಿಳಿಯಲ್ಲಿ ಇರ್ತದಲ್ವಾ ಮರದಲ್ಲಿ, 2 ಗಿಳಿ ಸತ್ತೋಗ್ಬಿಡುತ್ತೆ ಮಕ್ಳೆ. ಬಿದ್ದು ಡೆತ್ ಆಗುತ್ತೆ 2 ಗಿಳಿಗಳದ್ದು. ಈಗ ಆ ಮರದಲ್ಲಿ ಉಳ್ಕೊಂಡಿರೋ ಗಿಳಿ ಎಷ್ಟು ಅಂತ ಟೀಚರು ಪ್ರಶ್ನೆ ಕೇಳಿದ್ರು. ಸೊ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ ಪ್ರಶ್ನೆನ. ಮರದಲ್ಲಿ 100 ಗಿಳಿ ಇತ್ತು. ಬೇಟೆಗಾರ ಬಾಣ ಬಿಟ್ಟಾಗ 2 ಗಿಳಿ ಸತ್ತೋಯ್ತು. ಸೊ ಆ ಮರದಲ್ಲಿ ಎಷ್ಟು ಗಿಳಿ ಉಳ್ಕೊಂಡಿದೆ ಮಕ್ಳ? ಮೇಡಮ್, ಇವಾಗ ಯಾವ ಮಕ್ಳು ಹ್ಯಾಂಡ್ ರೈಸ್ ಮಾಡ್ತಾರೆ ಅವ್ರಿಗೆ ಅನ್ಮ್ಯೂಟ್ ಕೊಡ್ತೀರಾ ಮೇಡಮ್? ಅನುರಾಧ ಮೇಡಮ್, ಅನುರಾಧ ಮೇಡಮ್ ಇದ್ದೀರಾ? ಯಾವ ಮಕ್ಳು ಹ್ಯಾಂಡ್ ಅವ್ರಿಗೆ ಅನ್ಮ್ಯೂಟ್ ಕೊಡಿ. ಫಸ್ಟ್ ಯಾರು ಮಾಡ್ತಾರೆ ಅವ್ರಿಗೆ ಕೊಡ್ತೀನಿ ಮೇಡಮ್. ವಿಷ್ಣು ಪುಟ ಮಾತಾಡಪ್ಪ. 98. ವಿಷ್ಣು ಎಷ್ಟು ಉಳ್ಕೊಂತು? ಎಷ್ಟು ಗಿಳಿ ಉಳ್ಕೊಳ್ತ ಅಲ್ಲಿ? 98. ಎಷ್ಟು ಗಿಳಿ ಉಳ್ಕೊಳ್ತು ಆ ಮರದಲ್ಲಿ? 98 ಉಳ್ಕೊಳ್ತಾ? ಓಕೆ, ನಿಂದು ಪೆಂಡಿಂಗ್ ಇರ್ತೀನಿ ನಾನು. ಇದನ್ನ ನೆಕ್ಸ್ಟ್ ಯಾರು ಹೇಳ್ತಾರೆ ಅವ್ರಿಗೆ ಕೇಳ್ತೀನಿ. ಮೇಡಮ್ ನೆಕ್ಸ್ಟ್ ಅನ್ಮ್ಯೂಟ್ ಮಾಡಿ ಮೇಡಮ್. ವಿಷ್ಣು ಹೇಳಿದಾನೆ 98 ಅಂತ. ಬೇರೆ ಯಾರು ಹೇಳ್ತೀರಿ ಈಗ? ಇಂಪನ ಹೇಳ್ತಾಳೆ ಮೇಡಮ್. ಅವನು ಇಂಪನಾಗೆ ಅನ್ಮ್ಯೂಟ್ ಕೊಡಿ. ಇಂಪನ ಕೊಡ್ಲಾ? ಕೊಡಿ. ಇಂಪನ ಹೇಳಮ್ಮ. ಎಷ್ಟು ಉಳ್ಕೊಳ್ತಪ್ಪ? 98. ಓಕೆ ಮಕ್ಳ, ಇಂಪನ ಕೂಡ 98 ಉಳ್ಕೊಳ್ತು ಅಂತ ಹೇಳಿದ್ದಾರೆ. ಇದು ಟ್ರಿಕ್ಕಿಯಾದ ಲಾಜಿಕ್ ಇರುವಂತ ಪ್ರಶ್ನೆ. ಮತ್ತೆ ಬೇರೆ ಯಾರಾದ್ರೂ ಹೇಳ್ತೀರಾ ಇದಕ್ಕೆ ಆನ್ಸರ್? ಮಹೇಂದ್ರ ಅವ್ರಿಗೆ ಕೊಡ್ತೀನಿ. ಕೊಡಿ. ಮಹೇಂದ್ರ ಹೇಳಪ್ಪ. ಮಹೇಂದ್ರ ಹೇಳಪ್ಪ. ಎಷ್ಟು ಉಳ್ಕೊಳ್ತು? ಯಾಕೋ ತಡ್ರಿ, ಇನ್ನೊಬ್ರಿಗೆ ಕೊಡ್ತೀನಿ. ಅಲೋಕ್ ಶರ್ಮಾ ಅನ್ನರಿಗೆ ಕೊಡ್ತೀನಿ. ಅಲೋಕ್ ಹೇಳಪ್ಪ. ಹೇಳಪ್ಪ ಅಲೋಕ್. 98. ಓಕೆ, ಆನ್ಸರ್ ಸಾಕು. ಎಲ್ಲಾರು ಒಂದೇ ಆನ್ಸರ್ ಹೇಳ್ತಿದ್ದೀರಾ. ಮತ್ತೆ ಕೌಂಟ್ ಮಾಡಿದಾಗ ಈ ಆನ್ಸರ್ ಕರೆಕ್ಟ್ ಬರ್ತದೆ. ಮಕ್ಳೇ, ನಾನ್ ಫಸ್ಟ್ ನಿಮ್ಗೆ ಒಂದು ಹಿಂಟ್ ಕೊಟ್ಟೆ, ಒಂದು ಕ್ಲೂ ಕೊಟ್ಟೆ. ಏನಂತ ಕ್ಲೂ ಕೊಟ್ಟೆ ಗೊತ್ತಾ? ಇದು ಟ್ರಿಕ್ಕಿ ಕ್ವಶನ್ ಅಂತ ಹೇಳ್ದೆ, ಮತ್ತೆ ಲಾಜಿಕ್ ಇರುವಂತ ಕ್ವಶನ್ ಹೇಳ್ದೆ. ನೀವೇನ್ ಮಾಡ್ತಿದ್ದೀರಿ? 100 ಇಟ್ಕೊಂಡು 2ನ ಕಳೆದು 98 ಹೇಳ್ತಾ ಇದ್ದೀರಿ. ಆದ್ರೆ ಮಕ್ಳೇ, ಆನ್ಸರ್ ಏನೋ ಗೊತ್ತಾ? ಆ ಮರದಲ್ಲಿ 1 ಗಿಳಿ ಕೂಡ ಉಳ್ಕೊಳ್ಳಿಲ್ಲ. ಯಾಕೆ ಅಂತ ಆ ಬಾಣದಿಂದ ಬಿಲ್ಲಿ ಹೋಗಿ ಬೀಳ್ತಲ್ಲ ಫೋರ್ಸು, ಅದಕ್ಕೆ ಹೆದರ್ಕೊಂಡು ಎಲ್ಲಾ ಗಿಳಿಗಳು ಹಾರ್ಕೊಂಡು ಹೊಟ್ಟೋಯ್ತು. ಅಲ್ವಾ ಮಕ್ಳೇ? ಕರೆಕ್ಟ್ ಅಲ್ವಾ ಇದು? ಉಳ್ಕೊಳ್ಳುತ್ತೆ ಯಾವ್ದಾದ್ರು ಗಿಳಿ ಮರದಲ್ಲಿ? ಯಾವ ಗಿಳಿನೂ ಉಳ್ಕೊಳ್ಳೋದಿಲ್ಲ. ಅದಕ್ಕೇನೆ ನಾವ್ ಯಾವ್ದಾದ್ರು ಈ ತರ ಲಾಜಿಕ್ ಕ್ವಶನ್ ಬರುವಾಗ ನೇರ ಆನ್ಸರ್ ಮಾಡ್ಬಾರ್ದು. ಅದ್ರಿಂದ ಏನ್ ಲಾಜಿಕ್ ಇದೆ ಅಂತ ಅನ್ನೋದನ್ನ ಥಿಂಕ್ ಮಾಡ್ಬೇಕು ಮಕ್ಳೇ. ಗೊತ್ತಾಯ್ತಾ? ಅರ್ಥ ಆಯ್ತಾ? ಖುಷಿ ಆಯ್ತಾ? ಡಿಫ್ರೆಂಟ್ ಆಗಿರುವಂತ ಹ್ಯಾಂಡ್ ರೈಸ್ ಮಾಡಿ ಖುಷಿ ಆಗಿದ್ರೆ. ಓಕೆ, ಥ್ಯಾಂಕ್ ಯು. ಈಗ ನಾನು ನೆಕ್ಸ್ಟ್ ಮಕ್ಳೇ ನಿಮ್ಗೆ ತುಂಬಾ ಇಷ್ಟ ಆಗುವಂತ ಒಂದು ಕಥೆಯನ್ನ, ಫೋಕ್ ಟೇಲ್ ಅನ್ನ ಹೇಳ್ತೀನಿ ಮಕ್ಳ. ನೀವೆಲ್ಲರೂ ಕೇಳಿಸ್ಕೋಬೇಕು. ಅದರಿಂದ ಇರುವಂತ ನೀತಿಯನ್ನು ಪ್ಲೀಸ್ ಯಾರು ಮಾತಾಡ್ಬೇಡಿ. ಮಾತಾಡ್ಬೇಡಮ್ಮ. ಮ್ಯೂಟ್ ಮಾಡ್ಬಿಡಿ ಮೇಡಮ್ ಎಲ್ಲಾರ್ಗು. ಮಾಡ್ಬಿಡ್ತೀನಿ. ಮ್ಯೂಟ್ ಮಾಡ್ಬಿಡಿ ಎಲ್ರಿಗೂ. ಮಕ್ಳೇ, ಒಂದು ಕತೆ ಏನಂತ ಹೇಳಿದ್ರೆ, ಒಂದೂರಲ್ಲಿ ಒಬ್ಬ ರಾಜ ಇದ್ನಂತೆ. ಆ ರಾಜ ತುಂಬಾ ಒಳ್ಳೆಯವನು, ಪ್ರಜೆಗಳನ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ಸೊ ಹೀಗೇನೆ ಅವನ್ಗೆ
ಆ ಈಗ ವರ್ಕ್ ಪ್ರೆಷರ್ ಅಂತ ಇರ್ತದಲ್ಲ ಮಕ್ಳೇ ರಾಜನ್ಗೆ, ಆ ದಿನ ಅವನ್ಗೆ ವರ್ಕ್ ಪ್ರೆಷರ್ ಇರ್ಲಿಲ್ಲ ರಾಜನ್ಗೆ. ಅವ್ರು ತುಂಬಾ ಜಾಲಿಯಾಗಿ ಖುಷಿಯಿಂದ ಇದ್ರು. ಸೊ ಆತರ ಖುಷಿಯಿಂದ ಇರುವಾಗ ರಾಜರು ಏನ್ ಮಾಡ್ತಾರೆ, ಬೇಟೆ ಆಡಕ್ಕೆ ಹೋಗ್ತಾರೆ. 100 ಬೇಟೆ ಅಂದ್ರೆ ಹಂಟಿಂಗ್ ಮಾಡ್ಲಿಕ್ಕೆ ಹೋಗ್ತಾರೆ ಕಾಡಿಗೆ. ಸೊ ರಾಜ ಏನ್ ಮಾಡಿದ್ನಂತೆ, ಅವನ್ ಮಂತ್ರಿಯನ್ನ ಮಿನಿಸ್ಟರ್ನ ಕರ್ದ್ಬಿಟ್ಟು ಹೇಳಿದ್ನಂತೆ, ಮಂತ್ರಿ ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಿ, ನನ್ಗೆ ಕಾಡಿಗೆ ಹೋಗ್ಬಿಟ್ಟು ಹಂಟಿಂಗ್ ಮಾಡ್ಬೇಕು, ಬೇಟೆ ಆಡ್ಬೇಕು ಅಂತ ಅನ್ನಿಸ್ತಾ ಇದೆ, ನೀನ್ ಎಲ್ಲ ತಯಾರಿಯನ್ನ ಮಾಡ್ಕೋ ಅಂತ ಹೇಳಿದ್ನಂತೆ. ಆಯ್ತು ಅನ್ಬಿಟ್ಟು ಮಂತ್ರಿ ಏನ್ ಮಾಡದ್ನಂತೆ, ಹಂಟಿಂಗ್ ಬೇಕಾದಂತ ಬಿಲ್ಲು ಬಾಣವನ್ನ ರೆಡಿ ಮಾಡಿದ್ನಂತೆ, ಫ್ರೂಟ್ಸ್ ತಿನ್ನಕ್ಕೆ ಏನೇನ್ ಬೇಕು, ಮತ್ತೆ ಅವ್ರ ಜೊತೆ ರಕ್ಷಣೆಗೆ ಒಂದು ಮಿಲಿಟರಿ ಬೇಕಲ್ಲ, ಸೈನ್ಯ ಬೇಕಲ್ಲ, ಅದು ಎಲ್ಲವನ್ನ ರೆಡಿ ಮಾಡ್ಕೊಂಡು ಎಲ್ಲರೂ ಸೇರ್ಕೊಂಡು ಅವರು ಹಂಟ್ ಮಾಡ್ಲಿಕ್ಕೆ, ಬೇಟೆ ಆಡ್ಲಿಕ್ಕೆ ಅಂತ ಕಾಡಿಗೆ ಹೋದ್ರಂತೆ ಮಕ್ಕಳೇ. ಈ ತರ ಹೋಗುವಾಗ ಒಂದ್ ಕಡೆ ರಾಜ ಕುದುರೆ ಮೇಲೆ ಹೋಗ್ತಾ ಇರುವಾಗ ಒಂದ್ ಕಡೆ ತುಂಬಾ ಹಸಿವಾದಾಗ ಊಟ ತಿನ್ಲಿಕ್ಕೆ, ಫ್ರೂಟ್ ತಿನ್ಲಿಕ್ಕೆ ಅಂತ ಅವನು ಕುದುರೆಯಿಂದ ಕೆಳಗಡೆ ಇಳಿತಾನೆ. ಇಳ್ದಾಗ ಸ್ವಲ್ಪ ನಡೆಯುವಾಗ ಅಲ್ಲಿ ಒಂದು ದೊಡ್ಡ ಕಲ್ಲಿರುತ್ತೆ. ಆ ಕಲ್ಲಿಗೆ ಆ ರಾಜನ ಬೆರಳು ತಾಕ್ಬಿಟ್ಟು ಏನ್ ಮಾಡ್ತದೆ, ಬ್ಲಡ್ ಬಂದ್ಬಿಡ್ತದೆ ಮಕ್ಳೇ, ನೋವಾಗ್ಬಿಡತ್ತೆ. ರಾಜನ್ಗೆ ತುಂಬಾ ನೋವಾಗ್ತಿರ್ತದೆ, ಅಮ್ಮ ಅಂತ ಕಿರ್ಚ್ಕೊತಾ ಇರ್ತಾನೆ. ಆವಾಗ ಮಿನಿಸ್ಟ್ರು, ತುಂಬಾ ಬುದ್ಧಿವಂತ ಆದ ಮಿನಿಸ್ಟ್ರು ಅವನು, ಆ ಮಂತ್ರಿ ಬಂದ್ಬಿಟ್ಟು ಪ್ರಧಾನ ಮಂತ್ರಿ ಏನಂತ ಹೇಳ್ತಾನೆ, ರಾಜ ನೀನ್ ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು, ಯಾಕೆಂದ್ರೆ ನಮ್ಮ ಎಲ್ಲ ರಾಜ್ಯವನ್ನು ನೋಡ್ಕೋಬೇಕು. ಬರೀ ಒಂದ್ ಸ್ಮಾಲ್ ಗಾಯ, ಸಣ್ಣ ಗಾಯ ಆಯ್ತು, ಸ್ವಲ್ಪ ರಕ್ತ ಬಂದಿದೆ, ಇಷ್ಟಕ್ಕೆಲ್ಲ ಈ ತರ ಕೂಗ್ತೀಯ ನೀನು, ಅಳ್ಬಾರ್ದು ರಾಜ, ಆಗೋದೆಲ್ಲ ಒಳ್ಳೇದಿಕ್ಕೆ ಆಗಿರುತ್ತೆ ಅಂತ ಹೇಳ್ತಾನೆ. ಯಾರ ಹತ್ರ ಹೇಳೋದು ಮಕ್ಳೇ, ಮಿನಿಸ್ಟರ್ ಹೇಳ್ತಾನೆ. ಆಗ ರಾಜನ್ಗೆ ಕೋಪ ಬಂದ್ಬಿಡುತ್ತೆ ಮಿನಿಸ್ಟರ್ ಮೇಲೆ. ಯಾಕೆ ಅಂತ ಹೇಳಿದ್ರೆ ರಾಜನ್ಗೆ ಇಷ್ಟು ದೊಡ್ಡ ಗಾಯ ಆಗಿದೆ, ಬ್ಲಡ್ ಬರ್ತಾ ಇದೆ. ಸೊ ಇದ್ ನೋಡ್ಬಿಟ್ಟು ಅವನು ಏನ್ ಮಾಡ್ಬೇಕಾಗಿತ್ತು, ಅಯ್ಯೋ ರಾಜ ಇಷ್ಟೊಂದು ನೋವಾಗಿದೆ ಪಾಪ ನೀವು ಅಂತ ಹೇಳ್ಬೇಕಾಗಿತ್ತು. ಅದನ್ ಬಿಟ್ಟು ನೀವ್ ಅಳ್ಬಾರ್ದು, ನೀವ್ ಸ್ಟ್ರಾಂಗ್ ಆಗಿರ್ಬೇಕು, ಸಣ್ಣ ಗಾಯ ಆಗೋದಿಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಿದಾರಲ್ಲ, ಇವ್ನು ಎಷ್ಟು ಮೂರ್ಖ ಇರ್ಬೋದು, ಇವನು ನನ್ ಜೊತೆ ಇರಕ್ಕೆಲ್ಲ ಎತ್ತಲ್ಲ, ಅದಕ್ಕೆ ಇಲ್ಲೊಂದು ಹಾಳ್ ಬಾವಿ ಇದೆ, ಅವನು ನನ್ನ ನೋಡ್ಬಿಡಿ ಅಂತ ಹೇಳ್ಬಿಟ್ಟು ಸೈನಿಕರ ಹತ್ರ ಕರ್ಕೊಂಡ್ ಬಂದ್ಬಿಟ್ಟು ಆ ಬಾವಿ ಒಳಗಡೆ ಮಂತ್ರಿನ ನೋಕಿಸ್ಬಿಡ್ತಾನೆ ರಾಜ. ಸರಿ ಅದಾಯ್ತು, ರಾಜನ್ಗೆ ಸ್ವಲ್ಪ ಬೇಜಾರಾಗುತ್ತೆ. ಹಾಗೇನೆ ಗಾಯನೆಲ್ಲ ಸ್ವಲ್ಪ ಸರಿಪಡಿಸ್ಕೊಂಡು ಅದಕ್ಕೆಲ್ಲ ಔಷಧಿಯನ್ನ ಹಾಕ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ತಾನೆ. ಸೊ ಬೇಟೆ ಆಡುವಾಗ, ಹಂಟಿಂಗ್ ಹೋಗುವಾಗ ಮಕ್ಳು ಏನಾಗ್ತದೆ ಅಂತಂದ್ರೆ, ಯಾವ್ದಾದ್ರು ಪ್ರಾಣಿಯನ್ನ ಚೇಸ್ ಮಾಡ್ಕೊಂಡು ಓಡ್ಬೇಕಾಗುತ್ತೆ, ಅದ್ರಿಂದೆ ಓಡ್ಬೇಕಾಗುತ್ತೆ. ಹೀಗೆ ಓಡ್ತಾ ಇರುವಾಗ ರಾಜ ಸೈನಿಕರಿಂದ ಬೇರೆ ಆಗ್ಬಿಡ್ತಾನೆ ಮಕ್ಳೇ. ಸೈನಿಕರೇ ಬೇರೆ ಕಡೆ ಹೊಟ್ಟೋಗ್ತಾರೆ, ರಾಜನೇ ಬೇರೆ ಕಡೆ ಹೊಟ್ಟೋಗ್ತಾನೆ. ಈ ತರ ಹೋಗ್ತಿರುವಾಗ ರಾಜನ್ಗೆ ಬೇಟೆ ಸಿಗೋದಿಲ್ಲ. ಆದ್ರೆ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಒಂದು ಕಾಡು ಜನರ ಇರ್ತಾರೆ, ಅಂದ್ರೆ ಟ್ರೈಬ್ಸ್ ಇರ್ತಾರಲ್ಲ ಮಕ್ಳೇ, ಕಾಡಲ್ಲಿ ವಾಸ ಮಾಡುವಂತ ಜನ ಟ್ರೈಬ್ಸ್ ಇರ್ತಾರೆ. ಆ ಟ್ರೈಬ್ಸ್ ಒಂದು ಹಬ್ಬನ ಸೆಲೆಬ್ರೇಟ್ ಮಾಡ್ತಿರ್ತಾರೆ, ಫೆಸ್ಟಿವಲ್ ನ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಹೋಗ್ತಾನೆ, ಇವ್ರು ಸೈನಿಕರೆಲ್ಲ ಬೇರೆ ಎಲ್ಲೋ ಹೊಟ್ಟೋಗಿರ್ತಾರೆ. ಸೊ ಸೈನಿಕರಿಗೆ ಆ ಟ್ರೈಬ್ಸ್ ಕೈಲಿ ಸಿಕ್ಕೋಬಿಟ್ಟಾಗ ಟ್ರೈಬ್ಸ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಫೆಸ್ಟಿವಲ್ ಮಾಡ್ತಿರ್ತಾರ ಮಕ್ಳೇ, ಅಲ್ಲಿ ಒಂದು ನರಬಲಿ ಕೊಡ್ಬೇಕಾಗುತ್ತೆ. ನರಬಲಿ ಅಂತ ಹೇಳಿದ್ರೆ ಮಕ್ಳೇ, ಮನುಷ್ಯರನ್ನ ಕಟ್ ಮಾಡೋದು ಅವ್ರ ಆಚರಣೆ. ನಮ್ಮಲ್ಲಿ ಪ್ರಾಣಿಗಳನ್ನ ಕಟ್ ಮಾಡ್ತಾರಲ್ಲ ಒಂದೊಂದು ಫೆಸ್ಟಿವಲ್ಸ್ ಅಲ್ಲಿ, ಆ ತರ ಆ ಕಾಡು ಜನರು ಮಾಡೋದ ಹಬ್ಬದಲ್ಲಿ, ಫೆಸ್ಟಿವಲ್ ಅಲ್ಲಿ ಮನುಷ್ಯರನ್ನ ಕಟ್ ಮಾಡೋ ತರ ಅವ್ರದ್ದು ಆಚರಣೆ ಇರ್ತದೆ. ಆ ಆಚರಣೆಯಲ್ಲಿ ರಾಜನನ್ನ ಕಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವನನ್ನ ಹಿಡ್ಕೊಂಡು ಹೋಗ್ಬಿಟ್ಟು ಒಂದು ದೊಡ್ಡ ಮರ ಇರ್ತದೆ, ಆ ಮರದ ಹತ್ರ ಎತ್ಕೊಂಡು ಹೋಗ್ಬಿಟ್ಟು ಒಂದು ದೊಡ್ಡ ಹಗ್ಗದಲ್ಲಿ ಅವನನ್ನ ಕಟ್ ಹಾಕ್ಬಿಡ್ತಾರೆ. ಈಗ ರಾಜ ಏನು ಮಾಡಕ್ ಆಗ್ತಿಲ್ಲ, ಅವ್ನ್ ಸೈನಿಕರಿಲ್ಲ, ಮಂತ್ರಿ ಇಲ್ಲ, ಕಟ್ಟಾಕ್ಬಿಟ್ಟಿದ್ದಾರೆ ಎಷ್ಟೊಂದ್ ಜನ ಹಿಡ್ಕೊಂಡು, ಅವನ್ಗೆ ಬಿಡಿಸ್ಕೊಳಕ್ ಆಗ್ತಾ ಇಲ್ಲ, ಏನ್ ಮಾಡೋದು ಅಂತ ರಾಜನ್ಗೆ ಗೊತ್ತಾಗ್ತಾ ಇಲ್ಲ. ಸೊ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಈಗ ಟ್ರೈಬ್ಸ್ ಇದಲ್ಲ, ಆ ಟ್ರೈಬ್ಸ್ ಎಲ್ಲಾರು ಬರ್ತಾರೆ, ಅವ್ರ ಪೂಜೆ ಎಲ್ಲಾ ಮಾಡ್ತಾರೆ, ಕಟ್ ಮಾಡಕ್ ಮುಂಚೆ ಎಲ್ಲ ಮಾಡ್ಬಿಟ್ಟು ಒಂದು ದೊಡ್ಡ ಕತ್ತಿ ಇರ್ತದೆ, ಅವನ ಕತ್ತನ್ನ ಕಡಿಬೇಕು ಅಂತ ಹೇಳ್ಬಿಟ್ಟು ಬರ್ತಾರೆ. ಬಂದಾಗ ಅದ್ರಲ್ಲಿ ಒಬ್ಬ ಹಿರಿಯ ಇರ್ತಾನೆ, ಏನು ಕಾಡು ಜನರ ಟ್ರೈಬ್ಸ್ ಇರ್ತಾನಲ್ಲ, ಅವ್ನ್ ಹೇಳ್ತಾನೆ, ತಡೀರಿ ಕಡಿಬೇಡಿ, ನಾವು ಯಾವ್ದಾದ್ರು ವ್ಯಕ್ತಿಯನ್ನ ಬಲಿ ಕೊಡ್ಬೇಕು ಅಂತ ಹೇಳಿದ್ರೆ ಅವನ ಮೈ ಮೇಲೆ ಯಾವುದೇ ಗಾಯ ಆಗಿರ್ಬಾರ್ದು, ರಕ್ತ ಬರ್ತಾ ಇರ್ಬಾರ್ದು, ಆತರ ಇದ್ರೆ ಮಾತ್ರ ಅವನ್ನ ಕಡಿಬೇಕು. ಏನಾದ್ರೂ ರಕ್ತ ಇದ್ರೆ ಅವನ್ ಕಡಿಬಾರ್ದು, ಆತರ ಕಡಿದ್ರೆ ನಮ್ಮ ದೇವಿ ಇದ್ದಾಳಲ್ಲ ಅವಳಿಗೆ ಕೋಪ ಬಂದ್ಬಿಡುತ್ತೆ. ಹಂಗಾಗಿ ಅವನ ಇಡೀ ಮೈಯನ್ನ ನೀವು ಚೆಕ್ ಮಾಡಿ, ಎಲ್ಲೂ ಗಾಯ ಆಗಿಲ್ವಾ ಟೆಸ್ಟ್ ಮಾಡಿ ಅಂತ ಹೇಳ್ತಾನೆ. ಮಕ್ಳ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಈಗ ನಿಮ್ಗೆ ಗೊತ್ತಾಯ್ತಲ್ವಾ? ಆಗ ಎಲ್ಲ ಚೆಕ್ ಮಾಡ್ತಾರೆ, ಅವನ್ ಕಾಲಲ್ಲಿ ಗಾಯ ಆಗ್ಬಿಟ್ಟಿರುತ್ತೆ, ಆವಾಗ ರಕ್ತ ಬರ್ತಾ ಇರುತ್ತೆ. ಸೊ ರಕ್ತ ಬರ್ತಾ ಇರೋದ್ರಿಂದ ಆವಾಗ ಕಾಡು ಜನರು ಏನ್ ಮಾಡ್ತಾರೆ,
ಈ ರಾಜನನ್ನ ನಮ್ಮ ದೇವಿಗೆ ಬಲಿ ಕೊಡೋದಿಕ್ಕೆ ಆಗಲ್ಲ, ಯಾಕೆಂದ್ರೆ ಅವನ್ ಕಾಲಲ್ಲಿ ಗಾಯ ಆಗ್ಬಿಟ್ಟಿದೆ. ಸೊ ಹಂಗೆ ಅವನನ್ನ ಬಿಟ್ಬಿಡಿ ಅಂತ ಹೇಳ್ತಾರೆ. ಆಗ ಅವ್ನ್ ಬಿಟ್ಬಿಡ್ತಾರೆ. ಮಕ್ಳೇ, ರಾಜನ್ಗೆ ಎಷ್ಟು ಖುಷಿ ಐತಲ್ವಾ, ಹೋಗಿದ್ ಜೀವ ಬಂದಂಗಾಯ್ತು. ಅಲ್ಲಿಂದ ಓಡ್ಕೊಂಡು ಹೋಗ್ತಾನೆ, ಸ್ವಲ್ಪ ದೂರ ಬಂದ್ಬಿಟ್ಟು ಸುಧಾರಿಸ್ಕೊಳ್ತಾನೆ. ಆಗ ಅವನಿಗೆ ಮಂತ್ರಿ ಏನಂತ ಹೇಳಿದ್ದ ಮಕ್ಳೇ, ಆಗದೆಲ್ಲ ಒಳ್ಳೇದಕ್ಕೆ ಅಂತ ಹೇಳಿದ್ದ ಅಲ್ವಾ. ಅವ್ನ್ ಮಾತ್ ನಿಜ ಆಯ್ತಲ್ವಾ. ಅವ್ನ್ ಕಾಲ್ ಗಾಯ ಆಗಿದ್ರಿಂದ ಅವನ್ ಜೀವ ಇವತ್ತು ಉಳ್ಕೊಳ್ತು. ಇಲ್ಲ ಅಂತಂದ್ರೆ ಅವನನ್ನ ದೇವಿಗೆ ಬಲಿ ಕೊಟ್ಬಿಡ್ತಾ ಇದ್ರು, ಅವ್ನ್ ಸತ್ತೋಗ್ಬೇಕಾಗಿತ್ತು. ಆಗ ಅವನ್ಗೆ ಅರ್ಥ ಆಗುತ್ತೆ, ಅಯ್ಯೋ ನನ್ ಹತ್ರ ಎಷ್ಟು ಬುದ್ಧಿವಂತ ಆದಂತ ಮಂತ್ರಿ ಇದ್ದ, ಅವ್ನು ಎಷ್ಟು ಒಳ್ಳೆ ಸಲಹೆನ ನನ್ಗೆ ಕೊಟ್ಟಿದ್ದ, ನಾನು ಅನ್ಯಾಯವಾಗಿ ತಪ್ಪು ತಿಳ್ಕೊಂಡು ಅವನ್ನ ಹಾಳು ಬಾವಿಗೆ ನುಗ್ಸ್ಬಿಟ್ಟೆ ಅನ್ಬಿಟ್ಟು ರಾಜ ತುಂಬಾ ಓಡ್ಕೊಂಡು ಮಂತ್ರಿಯನ್ನ ಆ ಬಾವಿ ಹತ್ರ ನುಗ್ಸಿರ್ತಾನಲ್ಲ, ಆ ಬಾವಿ ಹತ್ರ ಬರ್ತಾನೆ. ಸೊ ಸೈನಿಕರು ರಾಜನನ್ನ ಹುಡ್ಕೊಂಡು ಕಾಡೆಲ್ಲ ಸುತ್ಕೊಂಡು ಎಲ್ಲ ಸೈನಿಕರು ಕೂಡ ಅಲ್ಲಿ ಬರ್ತಾರೆ. ಬಂದಾದ್ಮೇಲೆ ರಾಜ ಸೈನಿಕರಿಗೆ ಹೇಳ್ತಾನೆ, ಮಂತ್ರಿ ಹಾಳ್ಬಾವಿಯಲ್ಲಿ ಸೇಫ್ ಆಗಿದ್ದಾನ, ಅವನು ನೋಡಿ ಮೇಲೆ ಎತ್ತಿ ಅಂತ ಹೇಳ್ತಾನೆ. ಆ ಏನು ಒಳಗಡೆ ನೂಕಿದ್ರಲ್ಲ ಮಂತ್ರಿ, ಅವನ್ಗೆ ಸಣ್ಣ ಪುಟ್ಟ ಸ್ವಲ್ಪ ಗಾಯಗಳಾಗಿರ್ತದೆ ಮಕ್ಳೇ, ಅವ್ನ್ ಜೀವಂತವಾಗಿರ್ತಾನೆ. ಅವನನ್ನ ಮೇಲಕ್ಕೆ ಎತ್ತಿಸ್ಬಿಟ್ಟು ಅವನ್ಗೆ ಆರೈಕೆನ ಮಾಡ್ಬಿಟ್ಟು ರಾಜ ಏನ್ ಮಾಡ್ತಾನೆ, ಮಂತ್ರಿ ಹತ್ರ ಕ್ಷಮೆಯನ್ನ ಕೇಳ್ತಾನೆ. ಮಂತ್ರಿ, ನೀನ್ ಎಷ್ಟು ಚತುರನಾದಾಗಿದ್ಯಾ, ನೀನ್ ಎಷ್ಟು ಉಪಯುಕ್ತವಾದ ಸಲಹೆಯನ್ನ ಕೊಟ್ಟೆ, ನಿಜವಾಗ್ಲೂ ನೀನು ನನಗೆ ಹಿತೈಷಿ, ನನ್ನ ಬಂಧು ನೀನು. ಸೊ ನಿನ್ನಲ್ಲಿ ಕ್ಷಮೆ ಕೇಳ್ತೀನಿ ನಾನು, ಮತ್ತೆ ನಿನ್ಗೆ ದೊಡ್ಡ ಸನ್ಮಾನವನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಡೀ ರಾಜ್ಯದಲ್ಲಿ ಮೆರವಣಿಗೆ ಮಾಡಿ ಅವನ್ಗೆ ದೊಡ್ಡ ಕಿರೀಟ, ಹಣವನ್ನೆಲ್ಲ ಗೌರವಪೂರ್ವಕವಾಗಿ ಕೊಟ್ಟು ಗೌರವಿಸ್ತಾನೆ ಮಕ್ಳೇ. ಹಾಗೆ ಈ ಕಥೆಯ ನೀತಿ ಏನು ಅಂತ ಹೇಳಿದ್ರೆ ಮಕ್ಳೇ, ಆಗೋದೆಲ್ಲ ಒಳ್ಳೇದಕ್ಕೆ ಇರ್ತದೆ. ನಮ್ಮ ಲೈಫ್ ಅಲ್ಲಿ ಏನೋ ಒಂದು ಕೆಟ್ಟದಾಗುತ್ತೆ ಅಂತ ನಾವ್ ಅನ್ಕೋತೀವಲ್ಲ ಮಕ್ಳೇ, ಅದು ಕೆಟ್ಟದಾಗಿರೋದಿಲ್ಲ, ಅದು ಬೇರೇನೋ ಒಳ್ಳೇದಕ್ಕಾಗಿರ್ತದೆ. ಅದೇ ತರ ನಮ್ ಲೈಫ್ ಅಲ್ಲಿ ಏನಾದ್ರೂ ನಮ್ಗೆ ದುಃಖ ಆಗೋದು, ಬೇಜಾರಾಗೋದು, ಏನಾದ್ರೂ ಒಂದು ಘಟನೆ ನಡೆದ್ರೆ ತಕ್ಷಣ ನಾವು ಅದನ್ನ ಸ್ಯಾಡ್ ಆಗಿ ಬೇಜಾರಿಂದ ನೋಡ್ಬಾರ್ದು. ಅದ್ರ ಬದಲಾಗಿ ತುಂಬಾ ಬ್ರೇವ್ ಆಗಿ ಅದರಿಂದ ಅಂದ್ರೆ ಸೋಲನ್ನ ಗೆಲುವನ್ನ ಹಾಸ್ಕೊಳ್ಳೋದು ಮಕ್ಳೇ. ಆ ಸೋಲಿನ ಸ್ಟೆಪ್ ಇರ್ತದಲ್ಲ, ಅದನ್ನ ಗೆಲುವಿನ ಸ್ಟೆಪ್ ಆಗಿ ಕನ್ವರ್ಟ್ ಮಾಡುವಂತ ಕೇಪಬಿಲಿಟಿಯನ್ನ ನಾವು ಬೆಳೆಸ್ಕೊಂಡ್ರೆ ಪ್ರತಿ ಒಂದು ಸೋಲು ಮತ್ತೆ ಗೆಲುವಿಗೆ ಮೆಟ್ಟಲಾಗ್ತದೆ. ಸೋತು ಗೆಲ್ಬೇಕು ಮಕ್ಳೇ. ಯಾವಾಗ್ಲೂ ಕೂಡ ಸೋತ್ವಿ ಅಂತ ಹತ್ಕೊಂಡು ಕರ್ಕೊಂಡು ಮತ್ತೆ ಬೇಜಾರ್ ಮಾಡ್ಕೊಂಡು ಕುತ್ಕೋಬಾರ್ದು. ನಾವ್ ಯಾವಾಗ್ಲೂ ಕೂಡ ಸಕ್ಸಸ್ ಕಡೆ ನಮ್ ಮುಖ ಮಾಡಿರ್ಬೇಕು, ಆ ಕಡೆ ಇರ್ಬೇಕು ಮಕ್ಳೇ. ಸೊ ನಿಮ್ಗೆಲ್ಲ ನೀತಿ ಅರ್ಥ ಆಯ್ತಲ್ಲ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಹ್ಯಾಂಡ್ ರೈಸ್ ಮಾಡಿ. ಇಷ್ಟ ಆಯ್ತಲ್ಲ ಮೇಡಮ್? ಟೈಮ್ ಇದೆಯಾ? ಇನ್ನೊಂದ್ ಕತೆ ಹೇಳ ಮುಗೀತಾ? ಅನುರಾಧ ಮೇಡಮ್ ಟೈಮ್ ಇದೆಯಾ? ಮುಗೀತಾ ಟೈಮು? ಟೈಮ್ ಇದೆಯಾ ಮೇಡಮ್ ನನ್ಗಿನ್ನು? 19. ಅದೇ ಒಂದ್ ಸಣ್ಣದಾದ್ರೆ ಹೇಳ್ರಿ ಒಂದು. ಹೇಳ್ತೀನಿ. ಓಕೆ ಮಕ್ಳೇ, ಇನ್ನೊಂದ್ ಕತೆ ಹೇಳ್ಕೊಡ್ತೀನಿ. ಈ ಕತೆ ಕೂಡ ನಿಮ್ಗೆ ಚೆನ್ನಾಗ್ ಅನ್ಸುತ್ತೆ ಮಕ್ಳೇ, ತುಂಬಾ ಚೆನ್ನಾಗಿದೆ. ಈ ಕತೆ ನನ್ಗೆ ನಮ್ಮ ಅಜ್ಜಿ ಊರಲ್ಲಿ ನಾವೇನ್ ಮಾಡ್ತಿದ್ವಿ, ನಾನೆಲ್ಲ ಹಳ್ಳಿಯಲ್ಲಿ ಬೆಳೆದಿದ್ದು ಮಕ್ಳೇ. ಅವಾಗ ರಾತ್ರಿ ನಮ್ಮಲ್ಲಿ ಹಳ್ಳಿಗಳಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ 7ಗೆಲ್ಲ ಊಟ ಆಗ್ಬಿಟ್ಟು 7:30 ಹಂಗೆಲ್ಲ ಊಟ ಆಗ್ಬಿಟ್ಟು ಎಲ್ಲಾರು ಬೀದಿ ರೋಡಿನ ಎಲ್ಲ ಪಕ್ಕ ಮನೆಯವರೆಲ್ಲ ಒಟ್ಟಿಗೆ ಕುತ್ಕೊಳ್ತಿದ್ವಿ. ಆಗೆಲ್ಲ ಅಜ್ಜಿಯರು ನಮ್ಗೆ ಕಥೆಯನ್ನ ಹೇಳ್ಕೊಡ್ತಿದ್ರು. ಆ ತರ ನನಗೆ ಹೇಳ್ಕೊಟ್ಟಿದಂತ ಕಥೆಯನ್ನ ಸ್ವಲ್ಪ ಮಾಡಿಫಿಕೇಶನ್ ಮಾಡಿ ನಾನ್ ನಿಮ್ಗೆ ಹೇಳ್ಕೊಡ್ತಿದ್ದೀನಿ. ಅದು ನಿಮ್ಗೆ ತುಂಬಾ ಉಪಯುಕ್ತವಾದದ್ದು ಮತ್ತೆ ಬೇಕಾದಂತ ಕತೆ ಮಕ್ಳೇ. ಅದಕ್ಕೆ ನಾನ್ ನಿಮ್ಗೆ ಹೇಳ್ತೀನಿ ಕಥೆನ. ಏನ ಕತೆ ಅಂತ ಹೇಳಿದ್ರೆ, ಇದು ಒಬ್ಬ ರಾಜನ ಕಥೆನೆ. ಒಬ್ಬ ರಾಜ ಇದ್ನಂತೆ. ಆ ರಾಜನ್ಗೆ 2 ಹೆಂಡತಿ ಇದ್ರಂತೆ ಮಕ್ಳೇ. ನೀವ್ 2 ಹೆಂಡತಿ ಹಾಕಿದ್ರು ಒಬ್ಳೇ ಇರ್ಬೇಕಲ್ಲ ಅಂತ ಕೇಳಬಾರ್ದು. ಯಾಕೆ ಹೇಳಿ, ಆ ಕಾಲದಲ್ಲಿ ರಾಜರು 2, 3, 4 ಎಲ್ಲ ಮದ್ವೆ ಆಗ್ತಿದ್ರು. ಆ ಕಾಲದ ಪದ್ಧತಿ ಅದಾಗಿತ್ತು. ಸೊ ಹಂಗಾಗಿ ರಾಜನ್ಗೆ 2 ಹೆಂಡತಿರಿದ್ರು. ಆ 2 ಹೆಂಡತಿರಲ್ಲಿ ಒಬ್ಳು ತುಂಬಾ ಬ್ಯೂಟಿಫುಲ್ ಆಗಿದ್ಲು. ಅವಳಿಗೆ ತುಂಬಾ ಉದ್ದ ಕೂದ್ಲಿತ್ತು. ಆ ಕಾಲದಲ್ಲಿ ಹೆಣ್ಮಕ್ಳಿಗೆ ಉದ್ದ ಕೂದ್ಲಿದ್ರೆ ಅದು ತುಂಬಾ ಬ್ಯೂಟಿ ಅಂತ ಕನ್ಸಿಡರ್ ಮಾಡ್ತಿದ್ರು ಮಕ್ಳೇ. ಇನ್ನೊಬ್ಳಿಗೆ ತುಂಬಾ ಚಿಕ್ಕ ಕೂದ್ಲಿತ್ತು, ಮತ್ತೆ ಅವಳ ಕಲರ್ ಬ್ಲಾಕ್ ಇತ್ತು, ಅಷ್ಟು ವೈಟ್ ಇರ್ಲಿಲ್ಲ. ಸೊ ಹಿಂಗಾಗಿ ರಾಜನ್ಗೆ ತುಂಬಾ ಬ್ಯೂಟಿಫುಲ್ ಆಗಿರೋ ಹೆಂಡತಿ ಕಂಡ್ರೆ ತುಂಬಾ ಇಷ್ಟ ಆಯ್ತು, ಚೆನ್ನಾಗಿಲ್ದಿರೋ ಹೆಂಡತಿ ಕಂಡ್ರೆ ಇಷ್ಟನೇ ಇರ್ಲಿಲ್ಲ. ಸೊ ಈ ತರ ಇರ್ಬೇಕಾದ್ರೆ ಒಂದಿನ ರಾಜನ್ಗೆ ಅನ್ನಿಸ್ತಂತೆ, ಈ ಚೆನ್ನಾಗಿಲ್ದಿರೋ ಹೆಂಡತಿ ಇಟ್ಕೊಂಡು ನಾನು ಏನ್ ಮಾಡ್ಲಿ, ಇವಳನ್ನ ಮನೆಯಿಂದ ಆಚೆ ಹಾಕೋಣ ಅಂತ ಹೇಳ್ಬಿಟ್ಟು ಮನೆಯಿಂದ ಆಚೆ ನೂಕ್ಬಿಟ್ನಂತೆ. ಸೊ ಮನೆಯಿಂದ ಆಚೆ ನೂಕಿದ್ಮೇಲೆ ಹೆಂಡತಿ ಏನ್ ಮಾಡ್ತಾಳ ಪಾಪ, ಏನಿಲ್ಲ, ಹತ್ಕೊಂಡ್ ಏನ್ ಮಾಡಿದ್ಲಂತೆ, ಅವಳು ಬಂದ್ಲಂತೆ. ಹಂಗೆ ದಾರಿಲಿ ಬರ್ತಾ ಇರುವಾಗ ಅವಳಿಗೆ ಒಂದು ಮಣ್ಣಿಂದು ಪಾಂಡ್ ಅಂದ್ರೆ ಮಡಕೆ ಸಿಕ್ತಂತೆ ಮಕ್ಳೇ. ಆ ಮಡಕೆಯಲ್ಲಿ ಏನ್ ಮಾಡಿದ್ಲಂತೆ, ಅಲ್ಲೇ ಒಂದ್ ನದಿ ಹರಿತಿತ್ತಂತೆ, ಮಡಕೆಯಲ್ಲಿ ನೀರ್ ತುಂಬಿಸ್ಕೊಂಡ್ಲಂತೆ.
ಆಮೇಲೆ ಹಂಗೆ ಹೋಗ್ತಿರುವಾಗ ಹಣ್ಣಿನ ತೋಟ ಸಿಕ್ತಂತೆ, ಹಣ್ಣು ಕಿತ್ಕೊಂಡ್ಲಂತೆ, ಏನಾದ್ರು ತಿನ್ನಕ್ ಬೇಕಾಗುತ್ತೆ ಅಂತ ಕಾಳು ಇತ್ತಂತೆ. ಅಲ್ಲಿ ಎಲ್ಲವನ್ನ ತನ್ನ ಸೀರೆ ಸೆರಗಿರ್ತದಲ್ಲ ಮಗಳೇ, ಅದ್ರೊಳಗಡೆ ತುಂಬಿಸ್ಕೊಂಡು ಗಂಟು ಹಾಕೊಂಡು ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇದ್ಲಂತೆ, ಹತ್ಕೊಂಡು. ಏನ್ ಮಾಡೋದು, ನಾನು ಎಲ್ಲಿಗೆ ಹೋಗ್ಲಿ, ಹೇಗ್ ಬದುಕ್ಲಿ, ಆತರ ಅವಳು ಚಿಂತೆ ಮಾಡ್ಕೊಂಡು ಹೋಗ್ತಿರ್ಲಂತೆ. ಈ ತರ ಹೋಗುವಾಗ ಮಕ್ಳೇ ಅವಳಿಗೊಂದು ಆನೆ ಸಿಕ್ತಂತೆ. ಆ ಆನೆ ಕಣ್ಣೀರ್ ಸುಸ್ತಾ ಅಳ್ತಾ ಇತ್ತಂತೆ. ಅವಾಗ ಕೇಳಿದ್ಲಂತೆ, ಆನೆ ನೀನ್ ಯಾಕೆ ಅಳ್ತಿದ್ಯಾ ಅಂತ ಕೇಳಿದ್ಲಂತೆ. ಇಲ್ಲ ನನ್ ಕಾಲ್ಗೆ ಮುಳ್ಳು ಚುಚ್ಕೊಂಡ್ಬಿಟ್ಟಿದೆ, ನನಗ್ ತುಂಬಾ ನೋವಾಗ್ತಾ ಇದೆ, ಅದಕ್ಕೆ ನಾನು ಅಳ್ತಾ ಇದೀನಿ ಅಂತ ಹೇಳ್ತಂತೆ. ಓ ಸುಮ್ನಿರು, ಅಳ್ಬೇಡ ನೀನು, ನಿನ್ ಕಾಲಿಗೆ ಮುಳ್ಳು ತೆಕ್ಕೊಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಮುಳ್ಳು ತೆಕ್ಕೊಟ್ಲಂತೆ. ಆಗ ಆನೆ, ಅಕ್ಕ ತುಂಬಾ ಥ್ಯಾಂಕ್ಸ್ ಅಕ್ಕ, ಧನ್ಯವಾದಗಳು, ನಂಗೆ ತುಂಬಾ ನೋವಾಗ್ತಾ ಇತ್ತು, ಅದಕ್ಕೆ ರಿಲೀಫ್ ಸಿಕ್ತು, ನೀನ್ ಆ ಕಡೆಯಿಂದ ಬರುವಾಗ ನೀನು ನಮ್ಮ ಮೆರವಣಿಗೆ ಮಾಡಿಸ್ತೀನಿ ಅಕ್ಕ ನಾನು, ಗ್ರಾಟಿಟ್ಯೂಡ್ ಹೇಳೋ ವಿಧಾನ ಅಂತ ಹೇಳ್ತಂತೆ. ಆಯ್ತು ಅಂತ ಹೇಳಿದ್ಲಂತ. ಅವಳು ಮುಂದಕ್ಕೆ ಹೋಗ್ತಾ ಇರುವಾಗ ಒಂದು ಗುಲಾಬಿ ಗಿಡ ಸಿಕ್ತಂತೆ, ಅಂದ್ರೆ ರೋಸ್ದು ಟ್ರೀಸ್ ಗಿಡ ಸಿಕ್ತಂತೆ. ಅದು ನೀರಿಲ್ದೇನೆ ಸೊರ್ಗೋಗಿತ್ತಂತೆ. ಅದ್ ಹೇಳ್ತಂತೆ, ಅಕ್ಕ ನನಗೆ ನೀರ್ ಬೇಕು, ತುಂಬಾ ದಂಡಿದೀನಿ, ಸ್ವಲ್ಪ ನೀರ್ ಹಾಕಕ್ಕ ನನ್ಗೆ ಅಂತ ಕೇಳ್ತಂತೆ. ಅವಳು ಪಾಂಡಲ್ ಸ್ವಲ್ಪ ನೀರ್ನ ಉಳಿಸ್ಕೊಂಡು ಸ್ವಲ್ಪ ನೀರ್ನ ಅದಕ್ಕೆ ಹಾಕಿದ್ಲಂತೆ. ಅದು ಹೇಳ್ತಂತೆ, ಅಕ್ಕ ನಾನು ಈಗ ನಿಂಗೆ ಹೂವ ಕೊಡಕ್ ಆಗೋದಿಲ್ಲ, ನೀನ್ ಆ ಕಡೆಯಿಂದ ಬರುವಾಗ ನಾನು ನಿನ್ಗೆ ತುಂಬಾ ತಲೆ ತುಂಬಾ ಮುಡಿಯೋಷ್ಟು ಹೂ ಕೊಡ್ತೀನಿ ಅಕ್ಕ ಅಂತ ಹೇಳ್ತಂತೆ. ಸರಿ ಆಯ್ತಂತ ಅವಳು ಅದಕ್ಕೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತಿರ್ಲಂತೆ. ಮಕ್ಳೆ ಮುಂದಕ್ಕೆ ಹೋಗ್ತಿರುವಾಗ ಅವಳಿಗೆ ಇರುವೆ ಗೂಡು ಸಿಕ್ತಂತೆ. ಒಂದು ಇರುವೆ ಗೊತ್ತಲ್ವಾ ಮಕ್ಳೆ, ಆಂಟ್ ಎಲ್ಲ ರಾಶಿಯಾಗಿ ಇತ್ತಂತೆ. ಅದು ಹೇಳ್ತಂತೆ, ಅಕ್ಕ ನನ್ನನ್ನು ತುಳಿಬೇಡ ಅಕ್ಕ, ನನ್ ಗೂಡುನ ನನ್ನ ಫ್ಯಾಮಿಲಿ ಎಲ್ಲ ಒಗ್ಗಟ್ಟಾಗಿದೀವಿ, ದಾಟ್ಕೊಂಡು ಹೋಗೋ ಅಕ್ಕ ಅಂತ ಹೇಳ್ತಂತೆ. ನೀನು ಆತರ ದಾಟ್ಕೊಂಡು ಹೋದ್ರೆ ಆ ಕಡೆಯಿಂದ ಬರುವಾಗ ನಿನ್ಗೆ ಬಾಯಿ ತುಂಬಾ ತಿನ್ನುವಷ್ಟು ಸಕ್ಕರೆ ಕೊಡ್ತೀನಿ ಅಕ್ಕ ನಾನು ಅಂತ ಹೇಳ್ತಂತೆ. ಸರಿ ಆಯ್ತಂತ ಅವಳು ದಾಟ್ಕೊಂಡೇ ಹೋದ್ಲಂತೆ. ಅವಳಿಗೆ ಯಾವಾಗೂ ಡಿಸ್ಟರ್ಬ್ ಮಾಡ್ಲಿಲ್ವಂತೆ ಅವಳು. ಸರಿ ಮುಂದಕ್ಕೆ ಹೋದ್ಲಂತೆ. ಒಂದು ನವಿಲ್ ಸಿಕ್ತಂತೆ, ಅಂದ್ರೆ ನವಿಲ್ ಅಂತ ಗೊತ್ತಲ್ಲ ಮಕ್ಳು, ನವಿಲ್ ನಿಮ್ಗೆ ಪೀಕಾಕ್ ಸಿಕ್ತಂತೆ. ಅದು ಹೇಳ್ತಂತೆ, ಅಕ್ಕ ನಾನ್ ತುಂಬಾ ದಣದಿದ್ದೀನಕ್ಕ, ಸ್ವಲ್ಪ ನಂಗೆ ನೀರ್ ಬೇಕು, ಮತ್ತೆ ನಂಗೆ ಸ್ವಲ್ಪ ಕಾಳು ಬೇಕು ತಿನ್ನಕ್ಕೆ ಅಂತ ಕೇಳ್ತಂತೆ. ಆಯ್ತು ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರ್ ಕೊಟ್ಟಿ ಕಾಳು ಕೊಟ್ಲಂತೆ. ಅದ್ ಹೇಳ್ತಂತೆ, ಅಕ್ಕ ನೀನ್ ಆ ಕಡೆಯಿಂದ ಬರುವಾಗ ನಾನು ನಿನ್ಗೆ ಡ್ಯಾನ್ಸ್ ಕಲ್ಸ್ಕೊಡ್ತೀನಕ್ಕ ಅಂತ ಹೇಳ್ತಂತೆ. ಓ ಆಯ್ತಾ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೋದ್ಲಂತೆ. ಮುಂದಕ್ಕೆ ಹೋಗುವಾಗ ಒಂದು ಕೋಗಿಲೆ ಸಿಕ್ತಂತೆ. ಕೋಗಿಲೆ ಹೇಗಾಡುತ್ತೆ ಗೊತ್ತಲ್ಲ ಮಕ್ಳೇ, ಕುಹು ಕುಹು ಅಂತ ತುಂಬಾ ಇಂಪಾಗಿ ಹಾಡುತ್ತೆ. ಅದು ಹೇಳ್ತಂತೆ, ಅಕ್ಕ ನನ್ಗೆ ಫ್ರೂಟ್ ಕೊಡು ಅಕ್ಕ, ನನಗೆ ಹೊಟ್ಟೆ ಸಿಕ್ತಿದೆ ಅಂತ ಹೇಳ್ತಂತೆ. ಆಯ್ತಂತ ಫ್ರೂಟ್ ಕೊಟ್ಲಂತೆ. ಅದೇಳ್ತಂತೆ, ನೀನ್ ಆ ಕಡೆಯಿಂದ ಬರುವಾಗ ನಾನು ನಿನ್ಗೆ ಸಂಗೀತ ಕಲ್ಸ್ಕೊಡ್ತೀನಿ, ಚೆನ್ನಾಗಿ ಹಾಡೋದನ್ನ ಕಲ್ಸ್ಕೊಡ್ತೀನಿ ಅಂತ ಹೇಳ್ತಂತೆ. ಮಕ್ಳೇ ನೋಡಿ, ಇಲ್ಲೆಲ್ಲ ಕೂಡ ಅವಳು ಸೆಲ್ಫಿಶ್ ಆಗಿಲ್ಲ, ಏನ್ ಮಾಡ್ತಿದ್ದಾಳೆ, ತನ್ಗೂ ಉಳಿಸ್ಕೊಂಡು ಪ್ರತಿಯೊಂದಕ್ಕೆ ಹೆಲ್ಪ್ ಮಾಡ್ತಾ ಮುಂದಕ್ಕೆ ಹೋಗ್ತಾ ಇದ್ದಾಳೆ. ಸೊ ಈ ತರ ಹೋಗಾದ್ಮೇಲೆ ಕೊನೆಗೆ ಅವಳು ಕತ್ಲಾಗ್ಬಿಡ್ತಂತೆ. ಅವಳಿಗೆ ಭಯ ಶುರುವಾಯ್ತಂತೆ, ಹೋಗೋದು ಅಂತ ಗೊತ್ತಾಗ್ತಾ ಇಲ್ವಂತೆ. ಆಗ ಏನ್ ಮಾಡಿದ್ಲಂತೆ, ಅಲ್ಲಿ ಒಂದ್ ಚಿಕ್ಕ ಗುಡಿಸಲು ಕಾಣಿಸ್ತಂತೆ, ಅಲ್ಲೋದ್ಲಂತೆ. ಒಬ್ಳು ಅಜ್ಜಿ ಇದಾರಂತೆ. ಅಜ್ಜಿ ಕೇಳಿದ್ಲಂತೆ, ಅಜ್ಜಿ ನನ್ಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಅಜ್ಜಿ, ಇವತ್ತೊಂದ್ ದಿನ ನನ್ಗೆ ನಿಮ್ ಮನೇಲಿ ಜಾಗ ಕೊಡು ಅಂತ ಹೇಳಿದ್ಲಂತೆ. ಅಜ್ಜಿ ನೋಡಿದ್ಲಂತೆ ಇವಳನ್ನ. ಸರಿ ಆಯ್ತು ಬಾ ಅಂತ ಹೇಳಿದ್ಲಂತೆ. ಹೇಳಾದ್ಮೇಲೆ, ಅಜ್ಜಿ ನನ್ಗೆ ತುಂಬಾ ದಣಿವಾಗಿದೆ ಅಜ್ಜಿ, ಕುಡಿಯಕ್ ನೀರ್ ಕೊಡು ಅಂತ ಹೇಳಿದ್ಲಂತೆ. ಅಜ್ಜಿ ಇವಳನ್ನ ಟೆಸ್ಟ್ ಮಾಡ್ಬೇಕು, ಇವಳಿಗೆ ಅಹಂಕಾರ ಇದೆಯಾ, ಇವಳು ಸೆಲ್ಫಿ ಜಾಸ್ತಿ ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡ್ಬೇಕಂತ ನಿಂಗೆ ಜ್ಯೂಸ್ ಕೊಡ್ಲಾ ನೀರ್ ಕೊಡ್ಲಾ ಅಂತ ಹೇಳಿದ್ಲಂತೆ. ಈಗ ಮಕ್ಳೇ, ಬೇರೆಯವ್ರ ಮನೆಗೆ ಹೋಗ್ಬಿಟ್ಟು ನಾವು ಅಧಿಕಾರ ಚಲಾಯಿಸಕ್ಕಾಗುತ್ತಾ, ನಂಗೆ ಇದೇ ಬೇಕು ಅದೇ ಬೇಕು ಅಂತ ಮಾಡಕ್ಕಾಗಲ್ಲ, ಹೊಸಬ್ರು ಅವರು. ಅದಕ್ಕೆ ಬೇಡ ಅಜ್ಜಿ ನಂಗೆ ನೀರೇ ಕೊಡು ಅಂತ ಹೇಳಿದ್ಲಂತೆ. ನೀರ್ ಕೊಟ್ಕೊಂಡ್ಲಂತೆ. ಹಂಗೆ ಒಂದು ಅಜ್ಜಿ ಚಾಪೆ ಕೊಟ್ರಂತೆ, ಚಾಪೆ ಮೇಲ್ ಮಲಗಿದ್ಲಂತೆ. ತುಂಬಾ ಪೊಲೈಟ್ ಆಗಿ ನಡ್ಕೊಂಡ್ಲಂತೆ. ಅಜ್ಜಿ ಗಮನಿಸ್ತಾ ಇದ್ರಂತೆ ಎಲ್ಲವನ್ನ, ಎಷ್ಟು ಒಳ್ಳೆ ನೇಚರು, ಎಷ್ಟು ಪೊಲೈಟ್ ಆಗಿದ್ದಾಳೆ, ಇವಳಿಗೆ ನಾನು ಹೆಲ್ಪ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಜ್ಜಿಗೆ ಅನ್ನಿಸ್ತಂತೆ. ಅಜ್ಜಿ ಒಬ್ಳು ಮೆಜಿಷಿಯನ್, ಅವಳು ಮ್ಯಾಜಿಕ್ ಮಾಡುವಂತ ಅಜ್ಜಿ ಅವಳು. ಸರಿ ಬೆಳಿಗ್ಗೆ ಇಡಲಂತೆ, ನಿನ್ ಕಂಡ್ರೆ ತುಂಬಾ ಇಷ್ಟ ಆಯ್ತು ನಿನ್ ನೇಚರು ನನ್ಗೆ, ಅದಕ್ಕೆ ನೀನ್ ಏನ್ ಮಾಡು ಅಂತ ಹೇಳಿದ್ರೆ, ಪಕ್ಕದಲ್ಲಿ ಒಂದು ಕಟ್ಟೆ ನೀರಿನ ಕೊಳ ಇದೆ, ಪಾಂಡ್ ಇದೆ, ಅಲ್ಲಿ ಹೋಗ್ಬಿಟ್ಟು ನೀನ್ ಮುಳುಗು ಹೇಳು ಅಂತ ಹೇಳಿದಂತೆ. ಮಕ್ಳ ಅಲ್ಲಿ ಹೋಗ್ಬಿಟ್ಟು ಅವಳು ಮುಳುಗಿದ್ಲಂತೆ. ಒಂದ್ಸಾರಿ ಮುಳುಗ್ದಾಗ ಅವಳು ಚಿಕ್ಕ ಉದ್ದ ಕೂದ್ಲಾಗ್ಬಿಡ್ತಂತೆ. ಮತ್ತೆ ಅವಳು ನೆಕ್ಸ್ಟ್ ಮುಳುಗ್ದಾಗ ಅವಳದು ಸ್ಕಿನ್ ಬ್ಲಾಕ್ ಇತ್ತಲ್ಲ, ಅದೆಲ್ಲ ಕಲರ್ ಆಗ್ಬಿಡ್ತಂತೆ. ನೆಕ್ಸ್ಟ್ ಇನ್ನೊಂದ್ಸರಿ ಮುಳುಗ್ದಾಗ ಅವಳು ಒಂದು ಬ್ಯೂಟಿಫುಲ್ ಆದ ಗರ್ಲ್ ಆದ್ರಂತೆ ಮಕ್ಳೆ. ಸೊ ಈ ತರ ಆದ್ಮೇಲೆ ಅಜ್ಜಿ ಹೇಳಿದ್ಲಂತೆ, ನಿನ್ ಒಳ್ಳೆ ನೇಚರ್ ಏನಿದೆ ಅದಕ್ಕೆ ಮ್ಯಾನಿಫೆಸ್ಟ್ ಆಗಿದೆ, ನಿನ್ಗೆ ಯೂನಿವರ್ಸ್ ನಿನಗ್ ಕೊಟ್ಟಿದೆ ನನ್ ಮೂಲಕ, ಹಾಗಾಗಿ ನೀನ್ ಖುಷಿಯಿಂದ ನೀನ್ ಅರಮನೆಗೆ ವಾಪಸ್ ಹೋಗು ಅಂತ ಹೇಳಿದ್ಲಂತೆ. ಸರಿ ತುಂಬಾ ಖುಷಿಯಿಂದ ಮಕ್ಳೇ ವಾಪಸ್ ಬಂದ್ಲಂತೆ. ಮಕ್ಳೇ ಈ ಕಡೆಯಿಂದ ಹೋಗುವಾಗ ಅವಳು ಏನೇನ್ ಮಾಡಿದ್ಲು ಗೊತ್ತಲ್ಲ ನಿಮ್ಗೆ, ಎಷ್ಟೇ ಹೆಲ್ಪ್ ಮಾಡಿದ್ಲು, ಈಗ ವಾಪಸ್ ಸಿಗ್ಬೇಕಲ್ವಾ ಅವಳಿಗೆ ಅದೆಲ್ಲ ಹೆಲ್ಪ್. ಸರಿ ಆ ಕಡೆಯಿಂದ ಬರುವಾಗ ಫಸ್ಟ್ ಕೋಗಿಲೆ ಸಿಕ್ತಂತೆ. ಏನ್ ಮಾಡ್ತು ಕೋಗಿಲೆ, ಹಿಂಪಾಗಿ ಹಾಡೋದನ್ನ ಕಲ್ಸ್ಕೊಡ್ತು. ಮುಂದಕ್ ಬಂದ್ಲು, ನವಿಲ್ ಸಿಕ್ತು. ನವಿಲ್ ಏನ್ ಮಾಡ್ತು,
ಚೆನ್ನಾಗಿ ಡ್ಯಾನ್ಸ್ ಮಾಡೋದನ್ನ ಹೇಳ್ಕೊಡ್ತು. ಆಮೇಲೆ ಮುಂದಕ್ಕೆ ಹೋಯ್ತು, ಇರುವೆಗಳ ರಾಶಿ ಸಿಕ್ತು, ಸಕ್ಕರೆ ಇತ್ತು, ಸಕ್ಕರೆ ಕೊಡ್ತು, ಬಾಯಿ ಸಿಹಿ ಮಾಡ್ತು ಅದಕ್ಕೆಲ್ಲ. ಮುಂದಕ್ಕೆ ಹೋದ್ಲು, ಗುಲಾಬಿ ಗಿಡ ಇತ್ತು, ರೋಸ್ ಇತ್ತು, ಅದು ಹೂವ ಕೊಡ್ತು. ಅವಳು ಉದ್ದ ಕೂದ್ಲಿಗೆ ಚೆನ್ನಾಗಿ ಹೂವಿಂದ ಅಲಂಕಾರ ಮಾಡ್ಕೊಂಡ್ಲು. ನೆಕ್ಸ್ಟ್ ಹೋದ್ಲು, ಆನೆ ಸಿಕ್ತು. ಆನೆ ಅದ್ರ ಮೇಲೆ ಕೂತ್ಕೊಂಡು ಮೆರವಣಿಗೆ ಮಾಡ್ಕೊಂಡು ರಾಜನ ಹತ್ರ ಕರ್ಕೊಂಡು ಹೋಯ್ತು. ಎಷ್ಟು ಬ್ಯೂಟಿಫುಲ್ ಅಲ್ಲ ಮಕ್ಳೇ, ಎಷ್ಟ್ ಚೆನ್ನಾಗೈತಲ್ವಾ ಇದು. ನಾವ್ ಯಾರಿಗಾದ್ರೂ ಒಳ್ಳೇದ್ ಮಾಡಿದ್ರೆ ನಮ್ಗೆ ಖಂಡಿತ ಒಳ್ಳೇದ್ ಆಗೇ ಆಗುತ್ತೆ. ಸೊ ರಾಜ ನೋಡ್ತಾನಂತೆ, ಯಾರಿದು, ಇವಳೇನ ನನ್ನ ಹೆಂಡತಿ ಅಂತ ಅವ್ನ್ಗೆ ಆಶ್ಚರ್ಯ ಆಗ್ಬಿಡ್ತಂತೆ, ಖುಷಿನೂ ಆಗ್ಬಿಡ್ತಂತೆ. ಇದೆಂತ ಮಾಯ ಆಗಿದೆ, ಇಂಥ ಹೆಂಡ್ತಿನೇ ನಾನು ಯಾವಾಗ್ಲೂ ಬಯಸ್ತಾ ಇದ್ದು ಅಂತ ಹೇಳ್ಬಿಟ್ಟು ಈ ಮೂರ್ಖ ರಾಜ ಏನ್ ಮಾಡಿದ್ನಂತೆ, ಈ ಹೆಂಡ್ತಿನ ಒಳಗಡೆ ಕರ್ಕೊಂಡು ಇನ್ನೊಬ್ಬ ಹೆಂಡ್ತಿನ ಆಚೆ ಹಾಕ್ಬಿಟ್ನಂತೆ. ಈ ತರ ಹಾಕ್ಬಿಟ್ಟಾಗ ಈಗ ಹೆಂಡತಿ ಯಾವಾಗ್ಲೂ ಅಹಂಕಾರದಿಂದ ಮೆರೀತಿದ್ಲು, ಯಾವಾಗ್ಲೂ ಅವಳಿಗೆ ಕಷ್ಟ ಕೊಡ್ತಿದ್ಲು. ಸೊ ಅವಳು ಈಚೆ ಬಂದ್ಲು ಈಗ. ಆಮೇಲೆ ಕೇಳಿದ್ಲಂತೆ, ಅಲ್ಲ ನೀನ್ ಅಷ್ಟು ಅಗ್ಲಿ ಆಗಿದ್ದೆ, ಕುರೂಪಿ ಆಗಿದ್ದೆ, ನೀನ್ ಹೇಗೆ ಈ ತರ ಎಲ್ಲ ಆಗ್ಬಿಟ್ಟೆ ಅಂತ ಕೇಳಿದ್ಲಂತೆ. ನಂಗೆ ಹೋಗುವಾಗ ಆನೆ ಸಿಕ್ತು, ಗುಲಾಬಿ ಗಿಡ ಸಿಕ್ತು, ಎಲ್ಲ ಸಿಕ್ಕಿತ್ತು ಅಂತ, ಅದಕ್ಕೆ ನಾನು ಆದೆ ಅಂತ ಹೇಳಿದ್ಲಂತೆ. ಫುಲ್ ಡೀಟೇಲ್ ಹೇಳಿಲ್ಲ. ಸರಿ, ನಾನು ಆತರ ಇವಳಿಗಿಂತ ಬ್ಯೂಟಿಫುಲ್ ಆಗಿ ಬರ್ತೀನಿ ಅಂತ ಹೊರಟ್ಲಂತೆ ಮಕ್ಳೆ ಅವಳು. ಹೊರಟಾಗ ಫಸ್ಟ್ ಆನೆ ಸಿಕ್ತಂತೆ. ಆನೆ ಹೇಳ್ತಿತ್ತಂತೆ, ಅದೇ ಆಗಿ ಕೇಳ್ತಂತೆ, ಅಕ್ಕ ನನ್ ಕಾಲಲ್ಲಿ ಮುಳ್ಳು ಚುಚ್ಕೊಂಡಿದ್ದೆ, ತೆಕ್ಕೊಡು ಅಂತ. ಪುರ್ಸತ್ತಿದ್ಯಾ ನನಗೆ, ಫ್ರೀ ಇಲ್ಲ ನನಗೆ, ಸುಮ್ನಿರೋ. ಫಸ್ಟ್ ನಾನು ಇನ್ನು ಬ್ಯೂಟಿ, ಅವಳು ನನ್ನ ಇನ್ನೊಬ್ಳು ಹೆಂಡತಿ, ನನ್ನ ಗಂಡನ ಹೆಂಡತಿ ಬ್ಯೂಟಿಫುಲ್ ಆಗ್ಬಿಟ್ಟಿದ್ದಾಳೆ, ನಾನ್ ಫಸ್ಟ್ ಬ್ಯೂಟಿಫುಲ್ ಆಗ್ಬೇಕು, ನಿನ್ ಕಾಲಿ ಮುಳ್ಳು ತಿಕ್ಕೊಂಡು ಕುತ್ಕೊಂಡ್ರೆ ನಂಗೆ ಟೈಮ್ ಆಗುತ್ತಾ, ನಾನ್ ಮಾತ್ರ ಕೆಲಸ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಮುಂದೆ ಕೊಟ್ಟೋಗ್ಬಿಟ್ಲಂತೆ. ಸೊ ಅದೇ ರೋಸ್ ಕೇಳ್ತಂತೆ, ಅಕ್ಕ ನನ್ ಸ್ವಲ್ಪ ನೀರ್ ಹಾಕು ಅಂತ. ನಿಂದೊಳ್ಳೆ ಕತೆ, ನನಗೆ ಎಲ್ಲಿದೆ ಟೈಮು ನೀರ್ ಹಾಕಕ್ಕೆ, ನಾನ್ ಆ ಕೆಲಸ ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮುಂದೆ ಕೊಟ್ಟೋಗ್ಬಿಟ್ಲಂತೆ. ಇರುವೆ ಕೇಳ್ತಂತೆ, ಕಾಕ ನನ್ನ ತುಳಿಬೇಡ ಅಕ್ಕ ಅಂತ ಹೇಳಿದ್ಲಂತೆ. ನೀನು ನೋಡ್ಕೊಂಡೆಲ್ಲ ದಾಟಕ್ ನನ್ ಟೈಮ್ ಇದೆಯಾ, ಇಲ್ಲ ಅನ್ಬಿಟ್ಟು ಅವ್ ತುಳ್ಕೊಂಡೆ ಹೋಗ್ಬಿಟ್ಲಂತೆ. ಮುಂದಕ್ಕೆ ಕೋಗಿಲೆ ಏನ್ ಕೇಳ್ತು, ಕಾಳ್ನ ಕೇಳ್ತು, ನೀರ್ ಕೇಳ್ತು, ಅದಕ್ಕೂ ಹೇಳಿದ್ಲು ನನ್ಗೆ ಪುರ್ಸತ್ತಿಲ್ಲ, ಟೈಮ್ ಇಲ್ಲ ಅಂತ. ಗಿಳಿ ಕೇಳ್ತು, ಅದಕ್ಕೂ ಹೇಳ್ತು ನನ್ ಟೈಮ್ ಇಲ್ಲ ಅಂತ. ಸರಿ, ಇವಳಿಗಾದಂಗೆ ಆಯ್ತು. ಅಜ್ಜಿ ಒಬ್ರೆ ಮೇಡಮ್ ನೆಟ್ ಇಶ್ಯೂ ಇದೆ, ಕೇಳಿಸ್ತಿಲ್ಲ ಮೇಡಮ್. ಗೌರಿ ಮ್ಯಾಮ್, ಗೌರಿ ಮ್ಯಾಮ್, ನೆಟ್ ಇಶ್ಯೂ ಆಗಿದೆ. ಸಿಗ್ತಾ ಇಲ್ವಲ್ಲ. ಅಶ್ವಿನಿ ಮ್ಯಾಮ್, ಅಶ್ವಿನಿ ಮ್ಯಾಮ್ ಕೇಳಿಸ್ತಿಲ್ಲ. ಮಕ್ಳೇ, ಟೈಮ್ ಆಗ್ತಾ ಬರ್ತಿದೆ, ಆಗ್ಲೇ 7:28 ಆಯ್ತು. ರಮೇಶ್ ಸರ್ ಮಾತಾಡ್ತಾರೇನೋ ಕೇಳ. ಹ್ಯಾಂಡ್ ರೈಸ್. ರಮೇಶ್ ಸರ್, ಅನುರಾಧ ಮೇಡಮ್, ರಮೇಶ್, ಟೈಮ್ ಆಗ್ತಿದೆ. ನೀವೇನಾದ್ರೂ ಹೇಳೋದಾದ್ರೆ ಚಿಕ್ಕ ಒಂದೇ ಹಾಡು ಹೇಳ್ಬಿಡಿ ಬೇಗ, ಟೈಮ್ ಆಗ್ತಿದೆ. ನಾಗರತ್ನ ಮ್ಯಾಮ್ ಒಂಚೂರು ಅವಕಾಶ ಕೊಡೋಣ. ಪುಟಾಣಿಯೇ ಜಂಟ್ವಾನ್, ಪುಟಾಣಿಯೇ ಜಂಟು, ಪುಟಾಣಿಯೇ ಜಂಟ್ರಿ, ಪುಟಾಣಿಯೇ ಜಂಟ್ 1 2 3, ಸಿಡಿಲಿನ ಮರಿಗಳು ನಾವು, ನ್ಯಾಯ ನೀತಿಗಿಂದು ಹೋರಾಡುವೆವು, ನ್ಯಾಯ ನೀತಿಗಿಂದು ಹೋರಾಡುವೆವು. ಪುಟಾಣಿಯೇ ಜಂಟ್ 1 2 3, ಸಿಡಿಲಿನ ಮರಿಗಳು ನಾವು, ಪುಟಾಣಿಯೇ ಜಂಟ್ 1 2 3, ಉಳಿಗಳ ಮರಗಳು ನಾವು. ಬಿರುಗಾಳಿ ಬೀಸಿದರು ಅಂಜು ಭೂಪರಲ್ಲ, ಎದುರಾಳಿ ಯಾರಿರಲಿ ನಮಗ್ಯಾರು ಸಾಟಿ ಇಲ್ಲ. ತಿಳಿದೆವು ಕಿಡಿಗಳನ್ನು ಮಾಡೋ ಮೋಸವೆಲ್ಲ,
ದ್ರೋಹಿಗಳು ಎಲ್ಲಿರಲಿ ಪಾರಾಗೆ ಸಾಧ್ಯವಿಲ್ಲ. ಧರ್ಮದ ರಕ್ಷಣೆ ಗುರಿಯೇ ನಮ್ಮದು, ದುಷ್ಟರ ಶಿಕ್ಷಣೆ ಹೊಣೆಯೇ ನಮ್ಮದು. ಹಗಲು ಇರುಳು ಕಾಯುವೆವು, ನೆಮ್ಮದಿ ಒಲವನ್ನು ತೋರುವೆವು. ಪುಟಾಣಿ ಏಜೆಂಟ್ 1 2 3, ಸಿಡಿಲಿನ ಮರಿಗಳು ನಾವು. ನ್ಯಾಯ ನೀತಿಗಿಂದು ಹೋರಾಡುವೆವು. ಪುಟಾಣಿ ಏಜೆಂಟ್ 1 2 3, ಸಿಡಿಲಿನ ಮರಿಗಳು ನಾವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸಿಂಹಗಳ ಸರ್. ಥ್ಯಾಂಕ್ ಯು ಮೇಡಮ್ ಬಂದಿದ್ದಾರೆ, ಟೈಮ್ ಹಾ. ಆಯ್ತು. ಮೇಡಮ್ ಕೇಳಿಸ್ತಿದ್ಯಾ ಮೇಡಮ್? ಹೇಳಿ. ಹಾ, ಈಗ ಕೇಳಿಸ್ತಿದೆ ಮೇಡಮ್. ಸಾರಿ, ಅದು ನೆಟ್ವರ್ಕ್ ಇಶ್ಯೂ ಆಗ್ಬಿಡ್ತು ಮೇಡಮ್. ಹೌದು, ನೆಟ್ವರ್ಕ್ ಇಶ್ಯೂ ಆಗಿತ್ತು. ಮೇಡಮ್ ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ, ಸ್ವಲ್ಪನೇ ಇದೆ ಕತೆ. ಓಕೆ ಮ್ಯಾಮ್, ಓಕೆ ಮ್ಯಾಮ್. ಮಕ್ಳೇ ಕೇಳಿಸ್ತಿದೆ ಅಲ್ವಾ? ಸೊ ಈಗ ಅಜ್ಜಿಗೆ ಕೋಪ ಬಂದ್ಬಿಡ್ತು ಅಂದ್ರೆ, ಮ್ಯೂಸಿಷಿಯನ್ ಅಜ್ಜಿಗೆ ಇವಳಿಗೆ ಎಷ್ಟು ಅಹಂಕಾರ ಇರ್ಬೋದು, ನಾನ್ ಫ್ರೀ ಆಗಿ ಕೊಡ್ತಿದ್ದೀನಿ, ಮತ್ತೆ ನನ್ನ ಅಪರಿಚಿತಳು ಇವಳು ಬಂದ್ಬಿಟ್ಟು ಎಷ್ಟು ದೌಲತ್ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಕೋಪ ಬಂದ್ಬಿಡ್ತಂತೆ ಅಜ್ಜಿಗೆ. ಅದಕ್ಕೆ ಅವಳು ಏನ್ ಮಾಡಿದ್ಲಂತೆ, ಇವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು, ಶಿಕ್ಷೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಯಥಾವತ್ ಬೆಳಿಗ್ಗೆ ಆದಾಗ ಹೇಳಿದ್ಲಂತೆ, ನೀನ್ ಹೋಗು ಆ ಪಾಂಡಲ್ಲಿ ನೀರ್ ಮುಳ್ಕೊಂಡ್ ಬಾ ಹೋಗಿ ಅಂತ ಹೇಳಿದ್ಲಂತೆ. ಸರಿ ಇವಳು ಹೋದ್ಲಂತೆ, ಒಂದ್ಸರಿ ನೀರ್ ಮುಳುಗಿ ಎದ್ಲಂತೆ ಮಕ್ಳೇ, ಅವಳು ಇದ್ದದ್ ಕೂದ್ಲೆಲ್ಲ ಉದ್ರೋಗ್ಬಿಡ್ತಂತೆ. ಮತ್ತೆ ಇನ್ನೊಂದ್ಸರಿ ಮುಳುಗಿದ್ಲಂತೆ, ಅವಳ ಸ್ಕಿನ್ ಗ್ಲೋ ಇತ್ತಲ್ಲ ಇನ್ನು ಹೊರಟೋಯ್ತಂತೆ, ಇನ್ನೂ ಅಗ್ಲಿ ಆಗ್ಬಿಟ್ಲಂತೆ. ಸೊ ಅಳಕ್ ಶುರು ಮಾಡಿದ್ಲಂತೆ ಅವಳು. ಅದಕ್ಕೆ ಅಜ್ಜಿ ಹೇಳಿದ್ಲಂತೆ, ನೀನ್ ಅವಾಗಿಂದ ಏನೇನು ಯೂನಿವರ್ಸ್ಗೆಲ್ಲ ಕೊಟ್ಕೊಂಡ್ ಬಂದೆ, ಈಗ ನಿನ್ಗೆ ಅದೇ ಆಗಿದೆ. ಸೊ ಹಂಗಾಗಿ ನಾನು ಏನು ಮಾಡಕ್ಕಾಗಲ್ಲ, ನೀನು ರಾಜ್ಯಕ್ಕೆ ವಾಪಸ್ ಹೋಗು ಅಂತ ಹೇಳಿದ್ಲಂತೆ ಮಕ್ಳ. ಇವಳು ಹತ್ಕೊಂಡ್ ಬಂದ್ಲಂತೆ. ಸರಿ ಗಿಳಿ ಗಿಳಿ ಸಿಕ್ತಂತೆ. ಗಿಳಿ ಏನ್ ಮಾಡ್ತಂತೆ, ಕಚ್ಚಕ್ಕೆ ಬಂದ್ಬಿಡ್ತಂತೆ. ಸೊ ನವಿಲ್ ಸಿಕ್ತಂತೆ, ಅದನ್ನ ಒಟ್ಟಿಸ್ಕೊಂಡು ಓಡಿಸ್ಕೊಂಡ್ ಬಂದ್ಬಿಡ್ತಂತೆ. ನೆಕ್ಸ್ಟ್ ಇರುವೆ ಸಿಕ್ತಂತೆ, ಇರುವೆಗಳೆಲ್ಲ ಕಾಲ್ಗೆಲ್ಲ ಕಚ್ಚಿ ಬಿಡ್ತಂತೆ. ನೆಕ್ಸ್ಟ್ ಗುಲಾಬಿ ಗಿಡ ಏನ್ ಮಾಡ್ತಂತೆ, ಕೋಪ ಬಂದು ಮುಳ್ಳಿಂದ ಚುಚ್ಬಿಡ್ತಂತೆ. ಮತ್ತೆ ಆನೆ ಕೂಡ ತನ್ನ ಸೊಂಡಿಲಿಂದ ಹೆತ್ತಾಕಕ್ಕೆ ಬಂದ್ಬಿಡ್ತಂತೆ, ತೀವಿಯಕ್ಕೆ ಬಂದ್ಬಿಡ್ತಂತೆ. ಇಷ್ಟೆಲ್ಲ ಸಫರ್ ಮಾಡ್ಕೊಂಡವಳು ರಾಜನ್ ಮುಂದೆ ಹೋದ್ಲಂತೆ. ರಾಜ ಕೊನೆಗೆ ಹೇಳಿದ್ನಂತೆ, ನೀನ್ ಏನ್ ಕೊಟ್ಟಿದ್ಯಾ ಅದ್ ನಿನ್ಗೆ ವಾಪಸ್ ಬಂದಿದೆ. ಸೊ ನಿನ್ನಂತ ಹೆಂಡತಿ ಬೇಡ ನನಗೆ. ಸೊ ಎಲ್ಲರೊಂದಿಗೆ ಬೆರೆಯುವಂತ, ಎಲ್ಲರಲ್ಲಿ ತಾನು ಒಂದಾಗಿ ಬದುಕುವಂತ, ಎಲ್ಲರಿಗೂ ಹೆಲ್ಪ್ ಮಾಡಿ ಬದುಕುವಂತ ಹೆಂಡತಿನ ನನಗೆ ಬೇಕು. ಬ್ಯೂಟಿಗಿಂತ ಅವ್ನ್ ಕೊನೆಗೆ ಹೇಳ್ತಾನೆ ಏನಂತಂದ್ರೆ, ಔಟರ್ ಬ್ಯೂಟಿಗಿಂತ ಇನ್ನರ್ ಬ್ಯೂಟಿ ಮುಖ್ಯ. ಮಕ್ಳೇ, ಔಟರ್ ಬ್ಯೂಟಿ ಇನ್ನರ್ ಬ್ಯೂಟಿ ಅಂದ್ರೆ ನಿಮ್ಗೆ ಅರ್ಥ ಆಗಿರ್ಬೋದಲ್ವಾ? ಅವಳೆಲ್ಲಾರ್ಗು ಹೆಲ್ಪ್ ಮಾಡಿ ಹೋಗ್ತಾಳಲ್ಲ ಮಕ್ಳೇ, ಈ ಹೆಲ್ಪಿಂಗ್ ನೇಚರ್ ಅನ್ನೇ ಇನ್ನರ್ ಬ್ಯೂಟಿ. ಸೊ ಯಾವಾಗ್ಲೂ ಕೂಡ ಔಟರ್ ಬ್ಯೂಟಿಗಿಂತ ಇನ್ನರ್ ಬ್ಯೂಟಿ ಬಹಳ ಮುಖ್ಯ ಆಗ್ತದೆ. ಕೊನೆಗೆ ರಾಜ ಹೇಳ್ತಾನೆ, ಇನ್ನರ್ ಬ್ಯೂಟಿ ಔಟರ್ ಬ್ಯೂಟಿ ಎರಡೂ ಇರುವಂತ ಈ ಹೆಂಡತಿನೇ ನನಗಿರ್ಲಿ, ನೀನ್ ಬೇಡ ಅಂತ ಕಳ್ಸ್ಬಿಡ್ತಾನಂತೆ ಮಕ್ಳೇ. ಸೊ ಹಂಗಾಗಿ ನಾವ್ ಯಾವಾಗ್ಲೂ ಸೆಲ್ಫಿಶ್ ಆಗ್ಬಾರ್ದು. ಸೆಲ್ಫಿಶ್ ಅಂದ್ರೆ ನಾನು ಬದುಕ್ಬೇಕು, ಮತ್ತೆ ಎಲ್ಲರೂ ಬದುಕೋದಿಕ್ಕೂ ಕೂಡ ನಾವು ಅವಕಾಶ ಮಾಡ್ಬೇಕು. ಮಕ್ಳು ಈ ಕಥೆಯಲ್ಲಿ ಇನ್ನೊಂದು ಸೂಕ್ಷ್ಮನ ಅರ್ಥ ಮಾಡ್ಕೋಬೇಕು. ಏನಂತ ಹೇಳಿದ್ರೆ, ಫುಡ್ ಚೈನ್ ಅಂತ ಹೇಳ್ತೀವಲ್ಲ ಮಕ್ಳೇ, ಫುಡ್ ಚೈನ್ ಗೊತ್ತಲ್ಲ ನಿಮ್ಗೆ, ಆಹಾರ ಸರಪಳಿ ಅಂತ ಹೇಳಿ. ಅಂದ್ರೆ ಹಾವು ಹಲ್ಲಿಯನ್ನ ತಿನ್ನುತ್ತೆ, ಈ ತರ. ಅಂದ್ರೆ ಒಂದು ನೇಚರಲ್ಲಿ ನಾವು ಬದುಕಬೇಕು ಅಂತ ಹೇಳಿದ್ರೆ ಅಲ್ಲಿ ಮರ ಗಿಡಗಳು ಇರ್ಬೇಕು, ಪ್ರಾಣಿಗಳು ಇರ್ಬೇಕು, ಪಕ್ಷಿನೂ ಇರ್ಬೇಕು, ಜನನೂ ಇರ್ಬೇಕು, ಎಲ್ಲವೂ ಇರ್ಬೇಕು. ಎಲ್ಲವೂ ಇದ್ದಾಗ ಮಾತ್ರ ಮನುಷ್ಯ ಆನಂದದಿಂದ ಚೆನ್ನಾಗಿ ಬದುಕೋದಕ್ಕೆ ಸಾಧ್ಯ ಅನ್ನೋದನ್ನ ಈ ಕತೆ ಹೇಳ್ತಾ ಇದೆ ಮಕ್ಳೇ. ಹಂಗಾಗಿ ನೀವೆಲ್ಲರೂ ಏನ್ ಮಾಡೋಣ, ನಾವು ಚೆನ್ನಾಗಿರೋದ್ರ ಜೊತೆಗೆ ನಮ್ಮ ಅಕ್ಕಪಕ್ಕ ಸ್ನೇಹಿತರು, ನೆರೆಮನೆಯವರು ಎಲ್ರು ಚೆನ್ನಾಗಿ ಇಟ್ಕೊಳಕ್ ಹೆಲ್ಪ್ ಮಾಡೋಣ, ಚೆನ್ನಾಗಿ ಬದುಕಕ್ ಹೆಲ್ಪ್ ಮಾಡೋಣ. ಪ್ರಾಣಿ ಪಕ್ಷಿ ಗಿಡ ಮರಗಳನ್ನೆಲ್ಲ ಪ್ರೀತಿಸಿ ಅವುಗಳೆಲ್ಲವೂ ಸಮೃದ್ಧವಾಗಿ ಚೆನ್ನಾಗಿರೋದಿಕ್ಕೆ ನಾವು ಹೆಲ್ಪ್ ಮಾಡೋಣ ಅಂತ ಹೇಳ್ತಾ ಈ ಕತೆ ನೀತಿ ಇದು. ಇದನ್ನ ಅರ್ಥ ಮಾಡ್ಕೊಂಡು ಆ ತರ ಬದುಕೋದಿಕ್ಕೆ ಪ್ರಯತ್ನ ಮಾಡೋಣ ಮಕ್ಳೇ. ಸೊ ನನ್ ಕತೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ. ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಮತ್ತೆ ಈಗ ನಿಮ್ಮ ಒಪಿನಿಯನ್ ಹೇಳ್ಬೋದು. ಥ್ಯಾಂಕ್ ಯು ಮ್ಯಾಮ್, ಚೆನ್ನಾಗಿ ಹೇಳಿದ್ರಿ. ಒಂದಿಬ್ರದ್ದು ತಗೊಳ್ಳೋಣ, ಯಾಕೆಂದ್ರೆ ಟೈಮ್ ಆಗಿದೆ ತುಂಬಾ. ಆಯ್ತು, ಒಂದಿಬ್ರಿಗೆ ವಿಷ್ಣು ಹೇಳಪ್ಪ. ಏನ್ ಅನ್ನಿಸ್ತು ಮೇಡಮ್ ಹೇಳಿದ್ದು? ಎಲ್ಲ ಚೆನ್ನಾಗಿ ಹೇಳಿದ್ದಾರೆ. ಕಥೆನು ಮ್ಯಾಮ್ ಲಾಸ್ಟ್ ಸ್ಟೋರಿ ಅನ್ಸ್ತು ತುಂಬಾ ಇನ್ನರ್ ಇಂದ ಔಟರ್ ತುಂಬಾ ಇಂಪಾರ್ಟೆಂಟ್. ಔಟರ್ ಇಂದ ಇನ್ನರ್ ತುಂಬಾ ಇಂಪಾರ್ಟೆಂಟ್. ಇನ್ನರ್ ಇಂಪಾರ್ಟೆಂಟ್ ಯಾವತ್ತು ಕೂಡ, ಇನ್ನರ್ ಬ್ಯೂಟಿ ಯಾವತ್ತು ಇಂಪಾರ್ಟೆಂಟ್. ಅರ್ಥ ಆಯ್ತಲ್ಲ? ಥ್ಯಾಂಕ್ ಯು.
ಹ್ಮ್ ಮೇಡಮ್ ತುಂಬಾ ಇಂಪನ ಅರ್ಥ ಹ್ಯಾಂಡ್ ಆಯ್ತು. ರೈಸ್ ಮಾಡ್ತಿದ್ದಾರೆ. ಇಂಪನಾಗ ಮಾಡಿ ಮೇಡಮ್. ಇಂಪನಿಗೆ ಮಾಡ್ತೀನಿ. ಇಂಪನ ಪುಟ್ಟಿ ಮಾತಾಡಮ್ಮ. ತುಂಬಾ ಚೆನ್ನಾಗಿತ್ತು. ಹ್ಮ್. ಚೆನ್ನಾಗಿತ್ತು. ಇನ್ನ ಇನ್ನರ್ ಬ್ಯೂಟಿ ತುಂಬಾ ಔಟರ್ ಬ್ಯೂಟಿಗಿಂತ ತುಂಬಾ ಇಂಪಾರ್ಟೆಂಟ್ ಅಂತ ಕಲ್ತ್ಕೊಂಡೆ. ಲಾಸ್ಟ್ 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 ಸ್ಟೋರಿಯಲ್ಲಿ ಕಲ್ತ್ಕೊಂಡೆ. ತುಂಬಾ ಚೆನ್ನಾಗಿತ್ತು. ಹೌದು, ನಮ್ಮಲ್ಲಿ Thank ಒಳ್ಳೆತನ you. ಇದ್ರೆ ನಮ್ಗೆ ಯಾವತ್ತೂ ಒಳ್ಳೇದೇ ಆಗುತ್ತೆ. ನಾವು ಬೇರೆಯವ್ರಿಗೆ ಕೆಟ್ಟದನ್ನ ಬಯಸಿದಾಗ ನಮಗೆ ಕೆಟ್ಟದಾಗುತ್ತೆ. ತುಂಬಾ ಚೆನ್ನಾಗಿತ್ತಲ್ಲ ರೇಖಾನ? ಚೆನ್ನಾಗಿತ್ತು ಮ್ಯಾಮ್. ಹಾ, ಚೆನ್ನಾಗಿತ್ತು ಥ್ಯಾಂಕ್ ಮ್ಯಾಮ್. ಯು ಮ್ಯಾಮಿಗೆ. ಮ್ಯಾಮಿಗೆ ಥ್ಯಾಂಕ್ ಯು ಹೇಳ್ರಿ. ಹ್ಮ್. ಸರಿ Thank ಮ್ಯಾಮ್, you, ಇಬ್ರೇ ma'am. ಹಾ ಥ್ಯಾಂಕ್ ಯು ಪುಟ್ಟ, ಥ್ಯಾಂಕ್ ಯು. ಹಾ, ಹಾ. ಇನ್ನು ಇಬ್ರಿಗೆ ಚೆನ್ನಾಗಿತ್ತು ಸಾಕು. ಮ್ಯಾಮ್. ಗೌರಿ ಒಬ್ರಿಗೆ ಕೊಡೋಣ. ಅಲ್ಲ, ಸಾರಿ. ಯಾರಿದ್ದಾರೆ? ಯಾರು ನಂಬರ್ ಇದು? ಪರಿಣಿತಿ ಕೊಡಿ ಮೇಡಮ್. ಹಾ, ಪರಿಣಿತಿ, ಲಕ್ಷಣ ಹಾ, ಹಾ, ಯಾರಿಗಾದ್ರು ಕೊಡಿ. ಹಾ. ಪರಿಣಿತಿ ಕೊಡೋಣ. ಪರಿಣಿತಿ ಮಾತಾಡಮ್ಮ. ಎಸ್ ಮ್ಯಾಮ್. ಮ್ಯಾಮ್, ಗೌರಿ ಮ್ಯಾಮ್ ಹೇಳಿ ತುಂಬಾ ಚೆನ್ನಾಗಿತ್ತು ಸ್ಟೋರೀಸ್. ಮತ್ತೆ ಮ್ಯಾಥ್ಸ್ ಟ್ರಿಕ್ಕಿ ಕ್ವೆಶನ್ ತುಂಬಾ ಚೆನ್ನಾಗಿತ್ತು. ನಾನು ಯೋಚನೆ ಮಾಡ್ತಾ ಇದ್ದೆ, ಬಟ್ ಲಾಸ್ಟ್ ಅಲ್ಲಿ ಮ್ಯಾಮ್ ಇದಕ್ ಹೇಳಿದ್ರಿ, ಆಗ ನನ್ಗೆ ಒಂದು ಫ್ಲಾಶ್ ಆಯ್ತು ಈ ತರ ಐತೆ ಅಂತ. ತುಂಬಾ ಚೆನ್ನಾಗಿ ಕತೆ ಹೇಳಿದ್ರು ಮ್ಯಾಮು. ಮತ್ತೆ ಯೋಗಾಸನ ಎಲ್ಲ ಮ್ಯಾಮ್ಸ್ ಚೆನ್ನಾಗ್ ಮಾಡ್ಸಿದ್ರು. ನಂಗೆ ತುಂಬಾ ಚೆನ್ನಾಗ್ ಇಷ್ಟ ಆಯ್ತು ಮಾಡ್ತಿದ್ರು. ಇವತ್ತು ಮ್ಯಾಮ್. ಆಮೇಲೆ ರಮೇಶ್ ಸರ್ ಹೇಳಿದ್ರು ಹಾಡು ನಿಮ್ಗೆ ಪುಟಾಣಿ ಮಕ್ಕಳಿಗೆ ಏಜೆಡ್ 1 2 3 ಮ್ಯಾಮ್, ಅಂತ ತುಂಬಾ ನಾನು ಚೆನ್ನಾಗ್ ಆಡಿದ್ರು. ಫಿಲಮ್ ನ ನೆನ್ಪಿಸ್ಕೊಂಡೆ ಅವ್ರು ಹೇಳಿದ ತಕ್ಷಣ. ಚೆನ್ನಾಗ್ ಆಡಿದ್ರು. ನಾಗರತ್ನ ಮ್ಯಾಮ್ ಒಬ್ರು ಇದಾರೆ, ಅವ್ರಿಗೊಂಚೂರು ಅವಕಾಶ ಕೊಡೋಣ. ಬೇಗ ಮುಗಿಸ್ಬೇಕು, ಒಂದ್ 2 ನಿಮಿಷದಲ್ಲಿ ಹೇಳಿ ಮ್ಯಾಮ್. ನಾಗರತ್ನ ಮ್ಯಾಮ್ ನೀವುನು ತಡೀರಿ, ಇವ್ರದ್ದಾಗ್ಲಿ. ಗೌರಿ ಮ್ಯಾಮ್ ತುಂಬಾ ಚೆನ್ನಾಗಿ ಹೇಳಿದ್ರಿ ಮ್ಯಾಮ್. ತುಂಬಾ ತುಂಬು ಹೃದಯದ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇರಿ ಮ್ಯಾಮ್. ಇನ್ನು ನಾಗರತ್ನ ಮ್ಯಾಮ್ ನೀವು ಮಾತಾಡಿ. ನಾಗರತ್ನ ಮ್ಯಾಮ್ ಕೊಟ್ಟಿಲ್ವಾ? ಕೊಡ್ತೀನಿ. ನಮಸ್ತೆ ಮೇಡಮ್, ಕೇಳಿಸ್ತಾ ಇದೆಯಲ್ಲ? ಹಾ, ಕೇಳಿಸ್ತಿದೆ. ಬೇಗ ಮಾತಾಡಿ, ಸಂಪನ್ನ ಮಾಡ್ಬಿಡೋಣ. ನಮಸ್ತೆ ಮೇಡಮ್. ಗೌರಿ ಮೇಡಮ್ ಅವರು ಮಕ್ಕಳಿಗೆಲ್ಲ ಒಳ್ಳೊಳ್ಳೆ ಕಥೆಗಳು ಹೇಳಿದ್ರು. ಒಳ್ಳೆ ನೀತಿ ಇತ್ತು. ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿ ಹಂಗೆ ಶಿವಗಂಗಾ ಮೇಡಮ್ ಅವರು ಒಳ್ಳೆ ಪ್ರಯತ್ನ ಮಾಡಿ ಮಕ್ಕಳಿಗೆಲ್ಲ ವ್ಯಾಯಾಮ ಹೇಳಿಕೊಟ್ರು. ಒಂದೊಂದ್ಸಲ ಬಿಡೋದ್ ಬೇಡ ಅಂತ. ಅವ್ರಿಬ್ರಿಗೂ ಧನ್ಯವಾದ ಹೇಳೋಣ ಅಂತ ಮಾಡಿದೆ. ಹಾಗೆ ಮಕ್ಕಳಿಗೆಲ್ಲ ಇವತ್ತು ಬಸವ ಜಯಂತಿ ಬಗ್ಗೆ ಮಾತಾಡಕ್ ಟೈಮ್ ಇಲ್ಲ. ಸಣ್ಣದು ಒಂದ್ ಚುಟ್ಕ ಹೇಳ್ಬಿಡ್ತೀನಿ ಅಷ್ಟೇನೆ. ಯಾಕೆಂದ್ರೆ ಐಕ್ಯತಾ ಮನೋಭಾವ ಬಸವ ಜಯಂತಿ ದಿವಸ ಮಕ್ಕಳಿಗೆಲ್ಲ ಇರ್ಬೇಕು. ಮಕ್ಳೆಲ್ರು ಒಟ್ಟಾಗಿ ನಾವೆಲ್ಲ ಜಾತಿ ಬಗ್ಗೆ ಆಗ್ಲಿ, ಅವ್ಳು ಚೆನ್ನಾಗಿಲ್ಲ, ಈಗ ಮೇಡಮ್ ಹೇಳಿದ್ರಲ್ಲ ಕಪ್ಪು ಬಿಳುಪು ಲಕ್ಷಣ ಇದ್ರ ಬಗ್ಗೆ ಎಲ್ಲ ನಾವು ಮಾಡಬಾರ್ದು. ಈಗ ಜಾತಿ ಒಂದು ಜಾತಿ, ಅವ್ರು ಬೇರೆ ಜಾತಿ ನಾವು ಬೇರೆ ಜಾತಿ ಅಂತೆಲ್ಲ ಅನ್ಕೋತೀವಲ್ಲ, ಇದೆಲ್ಲ ಮಕ್ಕಳುಗಳು ಮನಸ್ಸಿನಲ್ಲಿ ಇಟ್ಕೋಬಾರ್ದು. ನಾವೆಲ್ಲರೂ ಒಂದೇ ರೀತಿ ಅಂತ ತಿಳ್ಕೊಂಡು ಸ್ಕೂಲ್ಗೆ ಹೋಗ್ಬೇಕು. ಒಂದೇ ಜಾತಿ ಅಂತ. ಜಾತಿ ಹೀನನ ಮನೆ ಜ್ಯೋತಿತಾ ಹೀನವೇ, ಜಾತಿ ವಿಜಾತಿ ಎನಬೇಡ, ದೇವನಲ್ಲಿ ದಾತನೇ ಜಾತ ಸರ್ವಜ್ಞ. ಅಂದ್ರೆ ಒಂದು ದೀಪ ಹಚ್ಚಿದ ಅರ್ಥ ಏನು ಅಂದ್ರೆ, ಒಂದ್ ದೀಪ ಏನ್ ಮಾಡತ್ತೆ, ಬಡವ್ರ ಮನೇಲಿ ಇದ್ರು ಅದೇ ತರ ಉರಿಯುತ್ತೆ, ರಾಜರ ಮನೇಲಿ ಹಚ್ಚಿದ್ರು ಅದೇ ರೀತಿ ಉರಿಯುತ್ತೆ ಅಲ್ವಾ? ಸೂರ್ಯ ಬಡವ ಅಂತ ಅಂದ್ಬಿಟ್ಟು ಏನಾದ್ರು ಬೆಳಕು ಕಡಿಮೆ ಕಾಣಿಸುತ್ತಾ? ಏನಿಲ್ಲ. ಅದೇ ರೀತಿ ನಾವು ಒಂದು ದೀಪ ಹಚ್ಚಿದಾಗ ಬಡವ್ರ ಮನೆಯಲ್ಲೂ ಅದೇ ರೀತಿ ಒಂದು ಯಾವ ತರ ನಾವು ಎಣ್ಣೆ ಹಾಕಿ ಒಂದ್ ದೀಪ ಹಚ್ತೀವಿ, ಆ ರೀತಿ ನಮ್ಮ ಬುದ್ಧಿನ ಜ್ಯೋತಿ ತರ ಬೆಳಗಿಸ್ಕೋಬೇಕು. ಯಾವುದೇ ಜಾತಿಲಿ ಹಚ್ಚಿದ್ರು ದೀಪ ಬೆಳಕೆ ಕೊಡುತ್ತೆ. ಆ ರೀತಿ ನೀವು ಜಾತಿ ಭೇದ ಇವೆಲ್ಲನೂ ಬಿಟ್ಟು ಒಳ್ಳೆಯವರು ಕೆಟ್ಟವರು ಎಲ್ಲರನ್ನೂ ಒಂದೇ ರೀತಿ ಅಕ್ಕ ತಮ್ಮ ಅಣ್ಣ ತಮ್ಮ ತರ ನೋಡ್ಕೊಂಡು, ಕೆಟ್ಟ ಬುದ್ಧಿ ಇದ್ದವ್ರನ್ನ ನಾವು ತಿದ್ದಿ ಅವ್ರನ್ನ ನಮ್ ಜೊತೆಗೆ ಹಾಕೊಂಡು ನಮ್ ಒಳ್ಳೆತನ ಅವ್ರಿಗೂ ಕಲ್ಸ್ಕೊಂಡು ನಿಧಾನಕ್ಕೆ ಅವರು ಬರ್ತಾರೆ. ಏನ್ ಗೊತ್ತಾ, ನಿಧಾನಕ್ಕೆ ಬರ್ತಾರೆ ಅಷ್ಟೇನೆ. ಆತರ ಕಲ್ತ್ಕೊಂಡು ಹೋಗೋದಕ್ಕೆ ಈ ರಂಗನಾಥ್ ಸರ್ ನಮ್ಗೆ ಇದೊಂದು ವೇದಿಕೆ ಮಾಡ್ಕೊಟ್ಟಿದ್ದಾರೆ. ಅವ್ರಿಗೆ ಕೋಟಿ ಕೋಟಿ ನಮನ ಹೇಳ್ತಾ, ಮಕ್ಕಳಿಗೆಲ್ಲ ಎಲ್ರಿಗೂನು ಒಂದು ಈ ವೇದಿಕೆ ಸಿಕ್ಕಿದೆ ಅಲ್ವಾ, ನೀವು ದೂರ ಹೋಗೋಂಗಿಲ್ಲ, ಮನೇಲೆ ಕೂತ್ಕೊಂಡು ಕ್ಲಾಸ್ ಕಲ್ತ್ಕೊತಾ ಇದೀರಾ. ಎಷ್ಟು ಉಪಯೋಗ ಮಾಡ್ಕೊಟ್ಟಿದ್ದಾರೆ ನೋಡಿ. ಕಥೆಗಳು ಎಷ್ಟೊಂದು ಹೇಳಿದ್ರು, ವ್ಯಾಯಾಮ ಮಾಡಿಸಿದ್ರು, ಎಲ್ಲ ಸಿಗ್ತಾ ಇದೆ ನಿಮ್ಗೆ. ಅದರಿಂದ ವೇದಿಕೆಗೆ ಒಂದು ಧನ್ಯವಾದ ಹೇಳೋಣ. ಮತ್ತೆ ಅನುರಾಧ ಮೇಡಮ್ಗೆ ಎಲ್ರಿಗೂ ಧನ್ಯವಾದ ಹೇಳೋಣ. ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ನಿಮ್ಗೂನು ಧನ್ಯವಾದಗಳು. ಹೇಳಿದ್ದು ಬಸವ ಜಯಂತಿ ಪ್ರಯುಕ್ತ ನೀವು ಮತ್ತೆ ಇವರು ಥ್ಯಾಂಕ್ ಯು, ಎಲ್ಲ ಮಕ್ಕಳಿಗೆ ಥ್ಯಾಂಕ್ ಯು. ಸರ್ ನಿಮ್ಗೂನು ಥ್ಯಾಂಕ್ ಯು. ಚೆನ್ನಾಗಿ ಹಾಡಾಡಿದ್ರಿ, ಮಕ್ಳಿಗೆ ಖುಷಿ ಆಯ್ತು ಪಾಪ ನೋಡಿ. ಎಲ್ಲ ಪಾಪ ಮಕ್ಕಳು ಗೌರಿ ಮ್ಯಾಮ್ ನೋಡಿದ್ರೆ ದೇವ್ರ ಸುಮ್ನೆ
ನಾವೆಲ್ಲ ಹೌದು. ಹಾಡ್ಬಿಟ್ಟು ಇದ್ ಮಾಡ್ತಾ ಇದೀವಲ್ಲ ಅದಕ್ಕೋಸ್ಕರ. ರಮೇಶ್ ಸರ್ ಗೌರಿ ಮ್ಯಾಮ್ ಚೆನ್ನಾಗಿತ್ತು ನಿಮ್ಮ ಹಾಡು, ಚೆನ್ನಾಗಿತ್ತು ಸರ್. ಹೌದು ನಿಮ್ಮ ಹಾಡು ನನ್ನ ಚೆನ್ನಾಗಿತ್ತು. ಮುದ್ದು ಮೇಡಮ್, ನನ್ನ ಮುದ್ದು ಹೌದು ಯಾವಾಗ್ಲೂ ತಾರೆ ಹಾಡಿರೋದೇ. ನಗುತ್ತಲಿ ಬಾರೆ, ನಿನ್ನ ಬಿಟ್ಟು ಎಂದಿಗೂ ನಾನಿರಲಾರೆ. ನನ್ನ ಮುದ್ದು ತಾರೆ ನಗುತ್ತಲಿ ಬಾರೆ. ಟೈಮ್ ಇಲ್ಲ ಅದಕ್ಕೆ, ಚೆನ್ನಾಗಿದೆ ಇನ್ನು ಆಗೋದು. ಇನ್ ಸಂಪನ್ನ ಮಾಡೋಣವಾ? ಆಯ್ತು ಮೇಡಮ್. ಥ್ಯಾಂಕ್ ಯು ಮಕ್ಕಳ, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಗೌರಿ ಮೇಡಮ್ ನಿಧಾನಕ್ಕೆ ಗೌರಿ ಮೇಡಮ್ಗೂ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಇಂಪಾರ್ಟೆಂಟ್ ಗೌರಿ ಮೇಡಮ್ ತುಂಬಾ ಚೆನ್ನಾಗಿ ಕತೆಗಳು ಹೇಳ್ತಾರೆ. ಕತೆ ಬಂದ್ ಬಂದು ತುಂಬಾ ಚೆನ್ನಾಗಿ ಹೇಳ್ತಾರೆ. ಹೇಳ್ಕೊಡ್ತಾರೆ ನಾಳೆನೂ ಆರಾಮಾಗಿ. ಅಟೆಂಡ್ ಆಗ್ತೀನಿ ಮೇಡಮ್, ಸೇಮ್ ಟೈಮ್ಗೆ. ಹೌದು ಚೆನ್ನಾಗಿ ಹೇಳ್ಕೊಡ್ತಾರೆ, ಚೆನ್ನಾಗಿ ಇದು ಮೇಡಮೇ ಕತೆಗಳು ಕತೆ ನಮಗೂ. ನಾನು ಕತೆ ಹೌದು ಹೇಳಕ್ಕಾಗಿಲ್ಲ. ಒಂದ್ ಖುಷಿ ಚಿಕ್ಕ ಆಯ್ತು ಕತೆ ನಮ್ಗುನು. ಮಕ್ಳಿಗೂ ಖುಷಿ ಆಯ್ತು ಅವ್ರಿಗೂನು. ಇಷ್ಟೊತ್ತು ಶಿವಗಂಗಾ ಮೇಡಮ್ ಅವ್ರುನು ಯೋಗಾಸನ ಅವೆಲ್ಲ ಮಾಡ್ಸಿದ್ರು ಮಕ್ಳಿಗೆ ಚೆನ್ನಾಗಿ, ಮಕ್ಳುನು ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ರು. ಮತ್ತೆ ಶಿವಗಂಗಾ ಮೇಡಮ್ ಅವರಿಗೂ ಧನ್ಯವಾದಗಳು. ಮತ್ತು ಗೌರಿ ಮೇಡಮ್ ಅವರು ಆಗೋದೆಲ್ಲ ಒಳ್ಳೇದಕ್ಕೆ ಅಂತ, ಮತ್ತೆ ಒಂದು ಪಕ್ಷಿಗಳು ಮರದ ಮೇಲೆ ಕೂತಾಗ ಬಾಣ ಬಿಟ್ಟಾಗ ಎಲ್ಲ ಹಾರೋಗ್ತವೆ, ಅದು ಅರ್ಥ ಆಗುವಾಗೆ ಮಕ್ಳಿಗೂ ತಿಳಿಸ್ಕೊಟ್ರು. ಮತ್ತು ಈಗ ಲಾಸ್ಟಿನ ಕತೆ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ಯಾರಿಗೇ ಆಗ್ಲಿ ಒಳ್ಳೇದೇ ಬಯಸ್ಬೇಕು, ಒಳ್ಳೇದ್ ಮಾಡಿದಾಗ ನಮ್ಗೂ ಒಳ್ಳೇದೇ ಆಗುತ್ತೆ ಅನ್ನೋ ಅರ್ಥ ಇತ್ತು. ಈ ತರ ತುಂಬಾ ಚೆನ್ನಾಗಿ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಗೌರಿ ಮೇಡಮಿಗೂ ತುಂಬು ಹೃದಯದ ಧನ್ಯವಾದಗಳು, ಮತ್ತು ನಾಗರತ್ನ ಮ್ಯಾಮಿಗೂ ಅಷ್ಟೇ. ನಿಮ್ಗೂ ತುಂಬು ಹೃದಯದ ಧನ್ಯವಾದಗಳು. ರಮೇಶ್ ಸರ್ ನಿಮ್ಗೂನು ಚೆನ್ನಾಗಿ ಹಾಡಿದ್ರಿ, ಮಕ್ಳಿಗೂ ಖುಷಿಯಾಗಿದೆ. ನಿಮ್ಗೆ ಈ ವೇದಿಕೆಯ ಪರವಾಗಿ ಎಲ್ಲರ ಕಡೆಯಿಂದನೂ ಧನ್ಯವಾದಗಳು. ಮತ್ತೆ ಈ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರುವ ನಮ್ಮ ಲಕ್ಷ್ಮೀ ರಘುನಾಥ್ ಗುರುಜಿಯವರಿಗೂ ನಮ್ಮ ಕೋಟಿ ಕೋಟಿ ನಮನಗಳು. ಹೇಳ್ತಾ ಅಶ್ವಿನಿ ಮ್ಯಾಮ್ ಬಂದಿಲ್ಲ, ಅಶ್ವಿನಿ ಮೇಡಮ್ ಅವರಿಗೂ ಧನ್ಯವಾದಗಳು. ಸಂಪನ್ನ ಮಾಡೋಣ, ಇಷ್ಟ ಹೇಳಿ ಸಂಪನ್ನ ಮಾಡ್ತೀನಿ. ತುಂಬಾ ಥ್ಯಾಂಕ್ ಯು ಮ್ಯಾಮ್, ಎಲ್ಲಾರ್ಗು ಥ್ಯಾಂಕ್ ಯು. ಮಕ್ಕಳ ಬಾಯ್, ನಾಳೆ ಸಿಗೋಣ.